ರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಗಡಿಭಾಗದವನು. ಹೀಗಾಗಿ ನಾಲ್ಕಾರು ಮಾತುಗಳನ್ನು ಮಾತಾಡುವಾಗ ಮಾತ್ರ ನಿಮ್ಮ ಹಾಗೆ ಮಾತಾಡ್ತೀನಿ. ಅದರ ನಂತರ ಇದೇ ಕನ್ನಡವನ್ನು ಕಂಟಿನ್ಯೂ ಆಗಿ ನನಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಮಾತಾಡಿದ್ದನ್ನು, ಯಾಕಂತಂದರೆ ನೀವು ಮಾತಾಡುವಂಥ ಕನ್ನಡ ತುಂಬ ಸಾಫ್ಟ್ ಆಗಿರುತ್ತೆ. ಏನು ನಿನ್ನ ಎದೆಗೆ, ನಿನ್ನ ಕುತ್ತಿಗೆಗೆ ಗುಂಡನ್ನು ತಾಗಿಸ್ಲಿ ಅಂತ ನೀವು ಕೇಳಬಹುದು. ಅದನ್ನೇ ನಮ್ಮ ಕಡೆ ಕೇಳಿದ್ರೆ ಹಿಡಿಯ ಮಗನ ಹಾಕು ಗುಂಡೊಂದು. ನಮಗೂ ನಿಮಗೂ ಇರುವಂಥ ಡಿಸ್ಟೆನ್ಸ್ ಇಷ್ಟು. ಅದಕ್ಕೆ ಅದನ್ನು ತಾವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಮ್ಮ ಮಠ ಸುಮಾರು 13,500 ವರ್ಷಗಳ ಹಳೆಯ ಪರಂಪರೆಯನ್ನು ಹೊಂದಿದಂಥ ಮಠ. ನಾನಲ್ಲಿ 49ನೇ ಪೀಠಾಧೀಶ. ಆ ಮಠಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮುಂತಾದ ಪ್ರಾಂತಗಳಲ್ಲಿ ತುಂಬ ಭಕ್ತರು ಉಂಟು. ಭಕ್ತಿ ಸಂಪ್ರದಾಯದ ಮಠ. ಈಗ ನಾವು ಭಕ್ತಿ ವೇದಾಂತವನ್ನು ಅವಲಂಬಿಸಿಕೊಂಡಿದ್ದಾಗಿದೆ. ಅದರ ಜೊತೆಗೆ ಬಹಳ ಜನರಿಗೆ ಪ್ರಶ್ನೆ ಇರ್ಬೋದು, ಸ್ವಾಮಿಗಳು ತಮ್ಮ ಕೆಲಸ ಮಾಡೋದು ಬಿಟ್ಟು ಇದೇನೋ ಸೋಷಿಯಲ್ಲು ಅಂತ ಇದೇನು ಫ್ಯಾಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಕೆಲವು ಜನರಿಗೆ ಅನಿಸುತ್ತೆ. ನಾನು ಯಾವಾಗಲೂ ನಂಬಿಕೊಂಡು ಬಂದದ್ದು ಏನು ಅಂದರೆ, ಅಧ್ಯಾತ್ಮದ ತತ್ವಜ್ಞಾನ ಇದು ಥೇರಿ ಆಗಿದ್ದರೆ ಈ ಸಾಮಾಜಿಕ ಕಾರ್ಯಗಳಂತೇನಿವೆ ಇವು ನಾನು ಪ್ರಾಕ್ಟಿಕಲ್ ಅಂತ ತಿಳ್ಕೊಂಡಿದ್ದೀನಿ. ಬರೀ ಥೇರಿಯಿಂದ ಪೂರ್ತಿ ಆಗೋದಿಲ್ಲ, ಅದರ ಜೊತೆ ಪ್ರಾಕ್ಟಿಕಲ್ ಇದ್ದರೆ ಪರಿಪೂರ್ಣ ಆಗುತ್ತೆ. ಈಶಾವಾಸ್ಯಮಿದಂ ಸರ್ವಂ ಅಂತ ಅನ್ನೋದು ಬಹಳ ಸುಲಭ. ಆದರೆ ಕೃತಿಯಿಂದ ಏನಾದರೂ ಕೆಲಸ ಮಾಡಿದರೆ ಸಮಾಜದ ಕೊನೆಯ ವ್ಯಕ್ತಿ ಅಂತೇನಿದಾನೆ ಅವನವರೆಗೆ ನಾವು ಹೋಗುವಂಥ ಪ್ರಯತ್ನ ಮಾಡಿದರೆ ಅದು ಅದರ ಪ್ರಾಕ್ಟಿಕಲ್ ಆಗುತ್ತೆ ಅಂತ ನಂಬಿಕೊಂಡು ಬಂದವನು. ನಮ್ಮ ಮಠದಲ್ಲಿ ಮೊದಲು ಈ ಪರಂಪರೆ ಇರಲಿಲ್ಲ. 2006ರಿಂದ ನಾವು ಈ ಕೆಲಸವನ್ನು ಆರಂಭ ಮಾಡಿದ್ವಿ. ಮೊದಲನೇದಾಗಿ ಇದೀಗ ನಮ್ಮ ಚಕ್ರವರ್ತಿಯವರು ಹೇಳಿದಂತೆ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಅಂತ ಅದರಲ್ಲಿ ಕೈ ಹಾಕಿದ್ವಿ. ಒಂದು ಸಣ್ಣ ಹಳ್ಳಿಯನ್ನು ಆರಿಸ್ಕೊಳ್ಳುವಾಗ ದೊಡ್ಡ ಊರನ್ನು ಆರಿಸ್ಕೊಳ್ಬಾರ್ದು, ಭಾಳ ಕೆಲಸ ಆಗೋದಿಲ್ಲ. ಸಣ್ಣ ಹಳ್ಳಿಯನ್ನು ಆರಿಸ್ಕೊಳ್ಬೇಕು. ಅದರಲ್ಲಿಯೂ ರಾಜಕೀಯ ನೇತಾರರು ಊರಲ್ಲಿ ಎಷ್ಟು ಕಡಿಮೆ ಇರ್ತಾರೆ ಅಷ್ಟು ಚೆನ್ನಾಗಿರ್ತೇವೆ ಊರು. ರಾಜಕಾರಣಿಗಳು ಯಾವ ಊರಲ್ಲಿ ಎಷ್ಟು ಹೆಚ್ಚಿರ್ತಾರೆ ಆ ಊರು ಅಷ್ಟು ಕೆಟ್ಟು ಹೋಗಿರ್ತಾವೆ. ಅಲ್ಲಿ ಯಾವ ಕೆಲಸನೂ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಶ್ರೇಯವಾದ ಬಂದುಬಿಡುತ್ತೆ ಅಲ್ಲಿ. ಹೀಗಾಗಿ ನಾವು ಚಿಕ್ಕ ಹಳ್ಳಿಯನ್ನು ಆರಿಸ್ಕೊಂಡು ಕೆಲಸ ಆರಂಭ ಮಾಡಿದ್ದೀವಿ. ಊರು ಸ್ವಚ್ಛ ಇರಬೇಕು, ಸುಂದರವಾಗಿರಬೇಕು, ಊರಲ್ಲಿ ರೋಗಗಳಿರಬಾರ್ದು. ಇವುಗಳಿಗೆ ಕಾರಣವಾದಂಥ ಏನೇನದಾವು ಅವುಗಳನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ಕೆಲಸ ಆರಂಭ ಮಾಡಿದ್ವಿ. ಊರಲ್ಲಿ ಗಿಡ ನೆಡಬೇಕು, ಚರಂಡಿಗಳು ಸ್ವಚ್ಛವಾಗಿರಬೇಕು. ಊರಲ್ಲಿ ಮೊದಲನೇದಾಗಿ ನಾವು ಗಿಡಗಳನ್ನು ನೆಡಲಿಕ್ಕೆ ಆರಂಭ ಮಾಡಿದ್ವಿ. ಕೆಲವು ಜನ ಆತಂಕ ಮಾಡಿದರು. ಆಮೇಲೆ ಎನ್ಕ್ರೋಚ್ಮೆಂಟ್ ಎಲ್ಲ ತೆಗೆದುಹಾಕಿ ನೇರವಾಗಿ ಅಗಲವಾದಂಥ ರಸ್ತೆಗಳನ್ನು ಮಾಡಬೇಕು. ಅದರಲ್ಲಿಯೂ ಸಾಕಷ್ಟು ಸಮಸ್ಯೆಗಳು ಬಂದು ಆಮೇಲೆ ನಾವೇನಾದರೂ ಅದನ್ನು ಎನ್ಕ್ರೋಚ್ಮೆಂಟ್ ತೆಗಿಲಿಕ್ಕೆ ಹೋದರೆ ಸಿಕ್ಕಾಪಟ್ಟೆ ಜಗಳ ಆರಂಭ ಆಗ್ತಿತ್ತು. ಆವಾಗ ಜಗಳ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಜನ ಎಷ್ಟು ಹೆಚ್ಚಿರ್ತಾರೆ ಅಷ್ಟು ಜಗಳಕ್ಕೆ ಜೋರು ಹೆಚ್ಚಿರುತ್ತೆ, ಸಂಘರ್ಷಕ್ಕೆ ಜೋರು ಹೆಚ್ಚಿರುತ್ತೆ. ಯಾರೂ ಇರದೇ ಇದ್ದರೆ ಅಷ್ಟು ಜೋರು ಇರೋದಿಲ್ಲ ಅದು. ಅದಕ್ಕೆ ಅಂಥ ಎನ್ಕ್ರೋಚ್ಮೆಂಟ್ ತೆಗಿಯೋದಿತ್ತು ಅಂದರೆ ರಾತ್ರಿ 2 ಗಂಟೆ ನಂತರ ತೆಗಿತಿದ್ವಿ ನಾವು. ಅವಾಗ ಯಾರೂ ಇರ್ತಿರ್ಲಿಲ್ಲ, 2-3 ಜನ ಅಷ್ಟೇ ಇರ್ತಿದ್ರು. ಜೋರಾಗಿ ಕೂಗಾಡಿದ್ರು ಯಾರೂ ಬರ್ತಿರ್ಲಿಲ್ಲ. ಆವಾಗ ಅವರು ಸಹಜವಾಗಿ ಒಪ್ಕೊಂಡು ಬಿಡ್ತಿದ್ರು. ಹೀಗಾಗಿ ಮಾಡಿ ಒಂದು ಆದರ್ಶ ಗ್ರಾಮ ಮಾಡಬೇಕು ಅಂತಂದರೆ ಊರು ಸ್ವಚ್ಛವಾಗಿರಬೇಕು. ಆಮೇಲೆ ರೋಗಗಳಿಗೆ ಕಾರಣವಾದಂಥ ಚರಂಡಿಗಳು ಮತ್ತು ಬಹಿರ್ದೇಶೀಯ ಸ್ಥಾನ, ಬಯಲು ಶೌಚ ಅಂತೇನಿದೆ ಇವು ಮುಖ್ಯ ಕಾರಣಗಳು. ಇವುಗಳನ್ನು ಕಡಿಮೆ ಮಾಡೋದಕ್ಕಾಗಿ ಸಾವಕಾಶ ತಾಯಂದಿರನ್ನು ನಾವು ವಿಶ್ವಾಸಕ್ಕೆ ತೊಗೊಂಡಿವಿ. ಮುಖ್ಯವಾಗಿ ಮಾತೃಶಕ್ತಿಯನ್ನು ವಿಶ್ವಾಸಕ್ಕೆ ತೊಗೊಂಡು ಅವ್ರಿಗೆ ಚೆನ್ನಾಗಿ ತಿಳಿಸಿ ಹೇಳಿದ್ದೀವಿ. ಒಬ್ಬೊಬ್ಬರು ಶೌಚಾಲಯ ಕಟ್ಕೊಳ್ರಿ ಅಂತ ಕಟ್ಕೊಂಡ್ರು. ಕೆಲವು ಜನರು ಕಟ್ಕೊಳ್ಳೋ ರೂಢಿ ಇರಲಿಲ್ಲ. ಅವ್ರು ಹಾಗೆ ಹೋಗ್ತಿದ್ರು ಹೊರಗಡೆ, ರೋಡ್ ಮೇಲೆ ಕೊಡೋದೇ ಚಟ. ಕೆಲವು ಜನರು ಶೌಚಾಲಯ ಕಟ್ಕೊಂಡ್ರು ಸಹಿತ ರೋಡ್ ಮೇಲೆ ಕೂತ್ರೇನೆ ಅವ್ರಿಗೆ ಶೌಚಕ್ಕಾಗತ್ತೆ, ಇರದೇ ಇದ್ರೆ ಆಗೋದಿಲ್ಲ. ಅಂಥವ್ರನ್ನ ಎತ್ಕೊಂಡು ಹೋಗಿ ಶೌಚಾಲಯದಲ್ಲಿ ಹಾಕಿ ಹೊರಗಡೆ ಚಿಲ್ಕ ಹಾಕಿ 2 ನಿಮಿಷಕ್ಕೊಂದು ಸಾರಿ ಕೇಳ್ತಿದ್ವಿ, ಆಯ್ತೋ ಇಲ್ಲೋ ಅಂತ. ಆಯಿತು ಅನ್ನೋವರೆಗೂ ಅವ್ರನ್ನ ಹೊರಗೆ ಬಿಡ್ತಿರ್ಲಿಲ್ಲ ನಾವು. ಇನ್ನು ಕೆಲವು ಜನರಿಗೆ ರೋಡ್ ಮೇಲೆ ಕುಂತ್ರೆ ಸರಿ ಅಂತ ತಿಳ್ಕೊಂಡು ರೋಡ್ ಮೇಲೆ ಹೋದರೆ ಅವ್ರಿಗೆ ನಾವು ಅಲ್ಲೇ
ಬೇರೆ ಬೇರೆ ಉಪಾಯಗಳಿಂದ ಅವ್ರ ಹತ್ರ ಹೋಗಿ ಹಲಿಗೆ ಬಾರಿಸ್ತಾ ನಿಂತು ಬಿಡೋದು. ಅವನ ತಂಬಿಗೆ ತೊಗೊಂಡು ಹೊರಟ ಅಂದರೆ ಅವನ ಹಿಂದೆ ಬಾರಿಸ್ತಾ ಹೋಗೋದು. ಎಲ್ಲಿ ತನಕ ಹೋಗೋದು ಅಂದ್ರೆ ಎಲ್ಲಿ ತನಕ ಹೋಗ್ತಾನೆ ಅಲ್ಲಿ ತನಕ ಅವ್ನು ಬೆನ್ನತ್ತಿ ಹೋಗೋದೆ. ಅವ್ನು ಕೇಳಿದೆ, ಎಲ್ಲಿ ತನಕ ಬರೋರು ನೀವು? ನೀ ಎಲ್ಲಿವರೆಗೆ ತಂಬಿಗೆ ಬಿಟ್ಟು ನಿಮ್ಮ ಮನೆ ಶೌಚಾಲಯದಲ್ಲಿ ಹೋಗಿ ಕೊಡೋದಿಲ್ಲ ಅಲ್ಲಿವರೆಗೆ ಇದು ಹಲಿಗೆ ನಿನ್ನ ಹಿಂದೆ ಇರೋದೆ ಅಂತ. ಹೀಗಾಗಿ ಅಂಜಿಕೊಂಡು ಬಿಟ್ಟರು. ಇನ್ನು ಕೆಲವು ಜನರನ್ನ ಏನು ಮಾಡಿದೀವಿ ಅಂತಂದ್ರೆ ಗಾಡಿಯಲ್ಲಿ ಹಾಕ್ಕೊಂಡು ಒಂದು 10 ಕಿಲೋಮೀಟ್ರ್ ಮೇಲೆ ಬಿಟ್ಟು ಬಂದ್ಬಿಟ್ಟೋದು. ಅವನು ಹಾಫ್ ಚಡ್ಡಿ ಮೇಲೆ ಇರೋನು, ಬನಿಯನ್ ಮೇಲೆ ಇರ್ತಾನೆ, ಕೈಯಲ್ಲಿ ಒಂದು ತಂಬಿಗೆ ಇರುತ್ತೆ. ಅದನ್ನು ತಗೊಂಡೆ ಅವ್ನು ಹೋಗಿ ಒಂದು 10 ಕಿಲೋಮೀಟ್ರ್ ಬಳಿ ಎಲ್ಲಿ ವಾಹನಗಳ ಸೌಕರ್ಯ ಇರದಂಥ ಪ್ರದೇಶದಲ್ಲಿ ಬಿಟ್ಟು ಬಂದ್ಬಿಡೋನು. ಅವ್ನು ಬರ್ತಾ ಬರ್ತಾ ಜನರು ನಡೀತಾ ಬರ್ತಾನೆ. ಯಾಕಂದ್ರೆ ಬೆಳಗ್ಗೆ ಶೌಚಕ್ಕೆ ಹೋಗೋವನ ಕಿಸೆಯಲ್ಲಿ ಹಣ ಇರೋದಿಲ್ಲ. ಅವ್ನು ಬರ್ತಾ ಬರ್ತಾ ಯಾಕಪ್ಪ ಎಲ್ಲಿ ಹೋಗಿದ್ದಿ ಯಾಕೆ ಹೋಗಿದ್ದಿ ಅಂತ ಕೇಳಿದ್ರೆ ಅವ್ನು ಹೇಳಿದ, ನಾನು ಬಯಲು ಕಡೆಗೆ ಹೋಗಿದ್ದೆ, ನಾನು ಬಂದು ಬಿಟ್ಟರು, ಬಯಲು ಕಡೆಗೆ ಹೋಗಿದ್ದೆ, ಬಂದು ಬಿಟ್ರು ಇಲ್ಲಿ. ಮರುದಿವ್ಸ ಬಂದವನೇ ಶೌಚಾಲಯದಲ್ಲಿ ಹೋಗಲಿಕ್ಕೆ ಅಥವಾ ಹೊಸ ಶೌಚಾಲಯ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿರ್ತಿದ್ದ ನಾವು. ಆಮೇಲೆ ವಾರಕ್ಕೊಂದು ದಿವಸ ಊರಿಗಾಗಿ ಅಂತ ನಾವು ಮಾಡಿದ್ವಿ. ಆ ಊರು ದೇವರು ನಮ್ಮ ಆಂಜನೇಯ ಸ್ವಾಮಿ. ಅದಕ್ಕೆ ಶನಿವಾರ ಒಂದು 3 ಗಂಟೆ ಊರಿಗೆ ಕೆಲಸ ಮಾಡೋಣ ಸ್ವಚ್ಛತೆಗಾಗಿ ಅಂತ ಗಂಟೆ ಬಾರಿಸಿದ ತಕ್ಷಣ ಎಲ್ಲರೂ ಬಂದುಬಿಡ್ತಿದ್ರು. ಬಹಳ ದೊಡ್ಡ ಒಂದು 400 ಜನರು ಬಸ್ತಿ ಗ್ರಾಮ, ಒಂದು 80-90 ಪರಿವಾರಗಳಷ್ಟೇ ಬಂದುಬಿಡ್ತಿದ್ರು. ತಾಯಂದಿರು ಬರ್ತಿದ್ರು. ಆಮೇಲೆ ಯಾರಾದರೂ ತಪ್ಪಿಸಿ ಹೋದರು ಅಂದರೆ ಅವರನ್ನು ಬಹಳ ಸಮ್ಮಾನಪೂರ್ವಕವಾಗಿ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ ನಾವು. ಏನು ಅಂದರೆ ಈ ಊದೋದು ಬಾರಿಸೋದು ತೊಗೊಂಡೇ ಅವ್ರು ಹೊಲಕ್ಕೆ ಹೋಗೋದು. ಅವ್ರು ಯಾಕಂದರೆ ಊರಿನ ಸೇವೆಯನ್ನು ಬಿಟ್ಟು ತಮ್ಮ ಹೊಲಗೆಲ್ಸಕ್ಕೆ ಹೋಗಿದ್ರು ಅಂದರೆ ಅಲ್ಲಿಂದ ಊದ್ತಾ ಬಾರಿಸ್ತಾನೆ ಅವ್ರನ್ನ ಕರ್ಕೊಂಡು ಬರೋದು, ಸಮ್ಮಾನದಿಂದ ಕರ್ಕೊಂಡು ಬರೋದು. ಅದು ಬಾರಿಸ್ಲಿಕ್ಕೆ ಹತ್ತು ಅಂದ್ರೆ ಊರವರೆಲ್ಲ ಅಂತಿದ್ರು ಯಾರೋ ತಪ್ಪು ಮಾಡಿದ್ದಾರೆ, ಅವ್ರ ಕಡೆನೇ ಎಲ್ಲರೂ ನೋಡ್ತಿದ್ರು. ಹೀಗಾಗಿ ಅವ್ರನ್ನ ಹಾಚ್ಕೊಂಡು ತಪ್ಪಿಸ್ಬಾರ್ದು ಅಂತ ಬರಲಿಕ್ಕೆ ಆರಂಭ ಮಾಡ್ತಿದ್ರು. ಆಮೇಲೆ ಊರಲ್ಲಿ ಗುಟ್ಕಾ, ತಂಬಾಕು, ಶರೆ ಇವನ್ನ ಬಳಸಬಾರ್ದು ಅಂತ ಅಂಗಡಿಯವ್ರಿಗೆ ಹೇಳಿದ್ವಿ, ಇವು ಮಾರಾಟ ಮಾಡಬಾರ್ದು ಅಂತ. ಅವ್ರು ಬಿಟ್ಟರು. ಆದ್ರೆ ಕುಡಿಯೋರು ಎಲ್ಲಿಂದರೂ ಕುಡಿದು ಬರ್ತಿದ್ರು. ನಾವು ಶಾಲೆಯ ಮಕ್ಕಳಿಗೆ ಹೇಳಿದ್ದೀವಿ, ಯಾರು ಕುಡ್ಕರ್ನ ಹಿಡಿದು ಕೊಡ್ತೀರಿ ಅವ್ರಿಗೆ 50 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ. ಯಾರು ತಂಬಾಕು ಗುಟ್ಕಾ ತಿಂತಾರ ಅಂಥವ್ರನ್ನ ಹಿಡಿದು ಕೊಟ್ಟರೆ ಅವ್ರಿಗೆ 50 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ. ಬೆಳಗಿಂದ ಮಕ್ಕಳು ಎಲ್ಲರ ಬಾಯಿ ನೋಡ್ತಾನೆ ತಿರುಗಾಡ್ತಿದ್ರು, 50 ರೂಪಾಯಿ ಇವತ್ತು ಸಿಗ್ಬೋದೇನು ಅಂತ. ಒಬ್ಬ ಸಿಕ್ಕ ಅಂದ್ರೆ ತಕ್ಷಣ ಹಿಡ್ಕೊಂಡು ಬಂದೇ ಬಿಡ್ತಿದ್ರು. ಗ್ರಾಮ ಪಂಚಾಯತಿಯವ್ರು ಹೋಗಿ 100 ರೂಪಾಯಿ ದಂಡ ವಿಧಿಸ್ತಿದ್ವಿ ಅವ್ರಿಗೆ. 50 ರೂಪಾಯಿ ಗ್ರಾಮ ಪಂಚಾಯತಿಗೆ, 50 ರೂಪಾಯಿ ಹಿಡಿದು ಕೊಟ್ಟಂಥ ಹುಡುಗನಿಗೆ. ಹೀಗಾಗಿ ಊರಲ್ಲಿ ಅದು ಕಡಿಮೆ ಆಯಿತು. ಆಮೇಲೆ ಸುಮಾರು ವರ್ಷಗಳಿಂದ ಆ ಊರಲ್ಲಿ ಇದೀಗ ಚಕ್ರವರ್ತಿಯವರು ಹೇಳಿದಂಗೆ ಸಿವಿಲ್ಲು ಮತ್ತು ಕ್ರಿಮಿನಲ್ ಯಾವ ಮ್ಯಾಟ್ರಸ್ಸು ಇಲ್ಲ. ಏನೇ ಇದ್ದರೂ ಊರಲ್ಲಿ ಹಿರಿಯರ ಸಮಿತಿ ಏನಿದೆ ಅವರೆದುರಿಗೆ ಬಗೆಹರಿಸ್ಬೇಕು. ಯಾವುದು ಪೊಲೀಸ್ ಸ್ಟೇಷನ್ನಲ್ಲಿ ಈ ಊರ ಹೆಸರೇ ನೊಂದಿಲ್ಲ ಅಂಥ ಊರುಗಳಿವೆ. ಆಮೇಲೆ ಎಲ್ಲ ಮನೆಗಳನ್ನೂ ಸಹಿತ ತಾಯಂದ್ರ ಹೆಸರಿನಿಂದ ಮಾಡಿಸಿದ್ದೀವಿ, ಆನ್ ರೆಕಾರ್ಡ್ ಎಲ್ಲ. ಯಾವುದೇ ಪರಿಸ್ಥಿತಿಯೊಳಗೆ ಈತ ಮಾರಾಟ ಮಾಡಿದರೆ ಆ ತಾಯಿ ಬೀದಿ ಮೇಲೆ ಬರಬಾರ್ದು ಅಂತ ಇಡೀ ಮನೆಗಳನ್ನೇ ತಾಯಂದ್ರ ಹೆಸರಲ್ಲೇ. ಪ್ರತಿಯೊಬ್ಬರ ಮನೆ ಎದುರಿಗೆ ಒಂದು ಬೋರ್ಡ್ ಇದೆ. ಈ ಮನೆಯಲ್ಲಿ ಯಜಮಾನಿ ಯಾರು, ಆ ಮನೆಯ ಯಜಮಾನಿ, ಇವಳು ಯಜಮಾನಿ, ಇವಳು ಪರಿವಾರದಲ್ಲಿ ಎಷ್ಟು ಸದಸ್ಯರು, ಗಂಡಸರು ಇಷ್ಟು ಜನ, ಹೆಣ್ಮಕ್ಳು ಇಷ್ಟು ಜನ, ಮಕ್ಕಳು ಇಷ್ಟು ಜನ, ಅದರಲ್ಲಿ ಗಂಡು ಮಕ್ಕಳು ಇಷ್ಟು, ಹೆಂಗಸರಿಷ್ಟು ಅಂತ, ಹೆಣ್ಮಕ್ಳಿಷ್ಟು ಅಂತ ಬರೆಸಿಬಿಡ್ತಿದ್ದೀವಿ. ಆಮೇಲೆ ಆ ಊರಲ್ಲಿ ಯಾರು ಕೂಲಿ ಹೊರಗೂ ಹೋಗಬಾರ್ದು, ತಮ್ಮ ಮನೆಯಲ್ಲಿ ಯಾರು ಕೂಲಿಗೆ ಮತ್ತೊಬ್ಬರನ್ನ ಕರೆಸಬಾರ್ದು. ಒಬ್ಬರ ಕೆಲಸ ಇದ್ರೆ ಮತ್ತೊಬ್ಬರು ಹೋಗಬೇಕು. ಊರಿನಲ್ಲಿ ಮಜೂರ್ ಮುಕ್ತ ಗ್ರಾಮ, ಕೂಲಿಯವರಿಂದ ಮುಕ್ತವಾದಂಥ ಗ್ರಾಮ, ಶೆರೆ ಮುಕ್ತ ಗ್ರಾಮ, ಜಗಳ ಮುಕ್ತ ಗ್ರಾಮ, ವ್ಯಸನ ಮುಕ್ತ ಗ್ರಾಮ, ಹೀಗೆ ಒಂದೊಂದು ಮಾಡ್ತಾ ಹೋದಿವಿ. ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದರು. ಶಾಲೆನೂ ಚೆನ್ನಾಗಿದೆ. ಆಗಲೇ ನಮ್ಮ ಶೂಲಿಬಿಲಿ ಅವರು ಹೇಳಿದ್ರಲ್ಲ ಹಾಗೆ ಶಾಲೆನೂ ಚೆನ್ನಾಗಿದೆ. ಇದನ್ನು ನೋಡಿ ಆ ಊರಿಗೆ ಹೇಗೆ ತೀರ್ಥಕ್ಷೇತ್ರಕ್ಕೆ ಜನ ಹೋಗ್ತಾರಲ್ಲ ಆ ರೀತಿ ಆ ಊರನ್ನು ನೋಡ್ಲಿಕ್ಕೆ ಜನ ಬಸ್ ಮಾಡ್ಕೊಂಡು ಬರ್ತಿದ್ರು. ಆರಂಭದಲ್ಲಿ 2006-07ರಲ್ಲಿ ಬಂದು ನೋಡಿದವರು ಒಂದು 5%, 10% ತಮ್ಮೂರಲ್ಲಿಯೂ ಸಹಿತ ಹೋದ ನಂತರ ಅನುಕರಣೆಯನ್ನು ಮಾಡ್ತಿದ್ರು. ಈಗೂ ಆ ಊರನ್ನು. ಆಮೇಲೆ LPG ಫ್ರೀ ವಿಲೇಜ್ ಅದು ನಮ್ಮ ಕೊಲ್ಲಾಪುರ ಡಿಸ್ಟಿಕ್ನಲ್ಲಿ 100% LPG ಮುಕ್ತ ಗ್ರಾಮ. ಯಾರು ತಮ್ಮ ಮನೆಯಲ್ಲಿ LPG ಗ್ಯಾಸ್ ಬಳಸೋ ಹಾಗಿಲ್ಲ. ಪ್ರತಿಯೊಂದು ಮನೆಗೂ ಶೌಚಾಲಯ, ಪ್ರತಿಯೊಂದು ಮನೆಗೂ ಗೊಬ್ಬರ ಗ್ಯಾಸ್. ಶೌಚಾಲಯವನ್ನು ಗೊಬ್ಬರ ಗ್ಯಾಸ್ಗೆ ಜೋಡಿಸಲಾಗಿದೆ. ಊರಿನ ಜಾತ್ರೆ ದಿವಸ ಮನೆಗೆ ಬೀಗರು ಹೆಚ್ಚು ಬರ್ತಾರೆ ಅಂತ ತಿಳ್ಕೊಂಡು ಅವತ್ತು ಮಾತ್ರ ಒಂದು ಗ್ಯಾಸ್ ಸಿಲಿಂಡರ್ ಬಳಸ್ತಾರೆ. ಅಷ್ಟು ಬಿಟ್ಟರೆ ಇಡೀ ವರ್ಷ ತುಂಬ ಗೊಬ್ಬರ ಗ್ಯಾಸ್ನಿಂದನೇ ಎಲ್ಲ ಮನೆಗಳು ನಡೆಯೋದು. ಈಗ ಆಮೇಲೆ
ಇಂಥ ಅನೇಕ ಗ್ರಾಮಗಳು ಯಾವುವು 50% ಆಗಿವೆ, ಯಾವ 60% ಆಗಿವೆ, ಯಾರು 70% ಆಗಿದ್ದಾರೆ, 80% ಆಗಿದ್ದಾರೆ, ಸುಮಾರು ಗ್ರಾಮಗಳು ಆಗ್ತಾ ಇವೆ. ಈ ಕೆಲಸ ಮಾಡ್ತಾ ಮಾಡ್ತಾ ಹಳ್ಳಿಗರ ಜೀವನವನ್ನು ಸುಧಾರಣೆ ಮಾಡಬೇಕು. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಏನಾಯಿತು ಆ ಊರಲ್ಲಿ ಅಂದರೆ, ಮೊದಲು ದಿನಾಲೂ ಡಾಕ್ಟ್ರು ಬರ್ತಿದ್ರು, ಇವರು BMS ಡಾಕ್ಟರ್, ಜನರಲ್ ಪ್ರಾಕ್ಟೀಷನರು. ಈಗ 15 ದಿವಸಕ್ಕೊಂದು ಸಾರಿ ಮಾತ್ರ ಅಲ್ಲಿ ಬರ್ತಾರೆ. ಯಾಕಂದರೆ ಊರಲ್ಲಿ ಹೊಲಸ ಇರದೇ ಇರೋದರಿಂದ ರೋಗಗಳು ಕಡಿಮೆ. ಅದು ಔಷಧ ಅಂಗಡಿ ಅಂತರೂ ಬಂದಾಗೆ ಹೋಯಿತು ಅಲ್ಲಿದು. ಹೀಗೆ ಔಷಧ ಅಂಗಡಿಯವನಿಗೆ ಹಾನಿ ಆಗಿರ್ಬೋದು, ಆದರೆ ಊರಿಗೆ ಲಾಭ ಆಯಿತು. ಅವನು ಮತ್ತೊಂದು ವ್ಯವಸಾಯ ಮಾಡ್ತೀನಿ ಅಂತ ಹೇಳಿದ, ಮಾಡ್ಕೊಂಡಿದ್ದಾನೆ. ಹೀಗೆ ಸುಮಾರು ಗ್ರಾಮಗಳು ಆ ದಾರಿಯಲ್ಲಿ ಸಾಗ್ತಾ ಇವೆ. ಇದು ಒಂದು ನಮ್ಮ ಪ್ರಕಲ್ಪ, ಆದರ್ಶ ಗ್ರಾಮ ನಿರ್ಮಾಣ ಅಂತಕ್ಕಂಥ ಪ್ರಕಲ್ಪ. ಇದರಲ್ಲಿ ಇನ್ನೂ ಏನೋ ಸಣ್ಣ ಪುಟ್ಟು ಸಾಕಷ್ಟು ಇರ್ತವೆ, ಎಲ್ಲನೂ ಹೇಳೋದು ಬೇಡ. ಎರಡನೇದಾಗಿ ನಮ್ಮ ಮಠದಲ್ಲಿ 2006ಕ್ಕಿಂತ ಮುಂಚೆದಲ್ಲಿ ಹುಣ್ಣಿಮೆ ದಿವಸ ಸತ್ಸಂಗ ಇರ್ತಿತ್ತು, 4,000 ಜನ ಬರ್ತಿದ್ರು. ಉಳಿದ ದಿನಗಳಲ್ಲಿ ಸೋಮವಾರ ಬಿಟ್ಟರೆ, ಸೋಮವಾರ ಮತ್ತು ಗುರುವಾರ 100-200 ಜನ ಬರ್ತಿದ್ರು. ಉಳಿದ ದಿವಸಗಳಲ್ಲಿ ಮಾತ್ರ ಒಂದು 50ಕ್ಕಿಂತಲೂ ಹೆಚ್ಚು ಜನ ಮಠಕ್ಕೆ ಬರ್ತಿರಲಿಲ್ಲ. ಯಾರಾದರೂ ಭಕ್ತರು ಬಂದರೆ ಒಂದು 50 ಜನ ದಿವಸಕ್ಕೆ ಬರ್ತಿದ್ರು. ಆದರೆ 2006ನೇ ಇಸ್ವಿಯಲ್ಲಿ ನಾವೊಂದು ಪ್ರಕಲ್ಪ ಆರಂಭ ಮಾಡಿದೆವು, ಹಾಸ್ಪಿಟಲ್ ಕಟ್ಟಬೇಕು ಅಂತ. ಯಾಕಂದರೆ ಗ್ರಾಮೀಣರ ಬದುಕಿಗೆ ನಮ್ಮದು ಗುಡ್ಡ, ಸಹ್ಯಾದ್ರಿಯ ಗುಡ್ಡದ ಬೆಟ್ಟದ ತುದಿಯಲ್ಲಿ ನಾವಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೇಲೆ ಸಹ್ಯಾದ್ರಿ ಕಡೆ ಹೋಗ್ತೀವಿ. ಅಲ್ಲಿ ತುಂಬ ಈ ಧರ್ಮಾಂತರದ ಚಟುವಟಿಕೆಗಳು ನಡೀತಿದ್ದು. ನಮ್ಮ ಕೊಲ್ಲಾಪುರದಲ್ಲಿ 2 ಕ್ರಿಶ್ಚಿಯನ್ ಹಾಸ್ಪಿಟ್ಲ್ಗಳು ತುಂಬ ಚೆನ್ನಾಗಿ ನಡೀತಿದ್ದು. ತುಂಬ ಜನ ಪ್ರಕೃತಿಗಾಗಿ, ಆರೋಗ್ಯಕ್ಕಾಗಿ, ಯಾರೂ ಇಚ್ಛೆಪಟ್ಟು ಹೋಗೋದಿಲ್ಲ. ಕೆಲವು ಜನ ಆರೋಗ್ಯ ಬದುಕಿದ್ರೆ ಸಾಕು ಅನ್ನೋದಕ್ಕಾಗಿ ಹೋಗ್ತಿದ್ರು. ಹಾಗಾದ್ರೆ ನಾವು ಯಾರನ್ನಾದರೂ ಮಾತಾಡಿಸ್ಲಿಕ್ಕೆ ಹೋದರೆ, ಭಕ್ತರನ್ನ ಕಾಯಿಲೆಯಾಗಿದ್ದಾಗ, ಮತ್ತೇನಾಗಿ ಸತ್ರು ಕೆಟ್ಟರು ಹೋದಾಗ, ಏನ್ರಿ ಎಲ್ಲ ಹಾಸ್ಪಿಟ್ಲ್ ಮಾಡಿದರು, ಮನೆಯೇ ಮಾರಿದರು, ದನಗಳನ್ನೇ ಮಾರಿದರು, ಎಲ್ಲ ಬಂಗಾರನೇ ಮಾರಿದರು, ಮಂಗಳಸೂತ್ರನೇ ಮಾರಿದರು ಅಂತ ಕೇಳ್ತಿದ್ವಿ. ಹಾಗಾದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲೇನೋ ಇಂಥದ್ಕಂತ ನಾವು ಒಂದು ಹಾಸ್ಪಿಟ್ಲ್ ಕಟ್ಟೋಣ ಅಂತ ಸಂಕಲ್ಪ ಮಾಡಿ ಕಟ್ಟಲಿಕ್ಕೆ ಆರಂಭ ಮಾಡಿದ್ದೀವಿ. ಎಲ್ಲರೂ ಹೆಲ್ಪ್ ಮಾಡಿದರು. ಮಾಡ್ತಾ ಅರ್ಧಕ್ಕೆ ನಿಂತು ಹೋಯಿತು, ಹಣ ತೀರಿ ಹೋಯಿತು. ನನ್ನದೊಂದು ಸ್ವಭಾವ, ಭಿಕ್ಷೆ ಬೇಡಬಾರ್ದು. ಮಾಂಗನ ಮರಣ ದೋನಿ ಸಮಾನ ಮತ್ ಮಾಂಗೋ ತುಮ ಭೀಕ್, ಮಾಂಗನ ಸೇ ಮರಣ ಭಲ ಯಹಿ ಸದ್ಗುರು ಕಿ ಸೀಖ್. ಕೇಳೋದು ಮತ್ತು ಸಾಯೋದು ಇವೆರಡೂ ಒಂದೇ ಅಂತ. ಭಿಕ್ಷೆ ಬೇಡೋದು ಮತ್ತು ಮರಣ ಬರೋದು ಎರಡೂ ಒಂದೇ ಅಂತ. ಮಾಂಗನಸೇ ಮರಣಾಫಲ, ಭಿಕ್ಷೆ ಬೇಡೋದಕ್ಕಿಂತಲೂ ಸಾಯೋದೇ ಭಾಳ ಉತ್ತಮ ಅಂತ ಕಬೀರ್ ಹೇಳ್ತಾನೆ. ನನ್ನ ಗುರುಗಳು ನನಗೆ ಇದನ್ನೇ ಕಲಿಸಿದ್ದಾರೆ ಅಂತ. ನಾವು ಸಹಿತ ಕೊಟ್ಟರೆ ಬಿಡೋ ಹಾಗಿಲ್ಲ, ಆದರೆ ಕೊಡುವಂತ ಯಾರನ್ನೂ ಕೇಳೋ ಹಾಗಿಲ್ಲ. ಇದು ನನ್ನ ಸ್ವಭಾವ. ನಾ ಇದನ್ನು ಮಾಡ್ತಿದ್ದೀವಿ, ಇದನ್ನು ಕೊಡ್ರಿ, ಈ ಪ್ರಕಲ್ಪಕ್ಕೆ ಕೊಡ್ರಿ. ಆರಂಭದಲ್ಲಿ ಕೊಡ್ತಾರೆ, ಮುಂದೆ ಸಾವಕಾಶ ಸ್ವಾಮಿಗಳು ಬಂದರು ಅಂದ್ರೆ, ಬಂದ್ರಪ್ಪ ಸ್ವಾಮಿಗಳು ಬಂದ್ರೆ ನಡ್ರಿ, ಬಹುತೇಕ ಏನೋ ಕೇಳಕ್ಕೆ ಬಂದಾರ, ಜನ ದೂರ ಹೋಗ್ತಾರೆ. ಅದಕ್ಕೆ ಮೇಲಿಂದ ಮೇಲೆ ಕೇಳಬಾರ್ದು. ನಮ್ಮಲ್ಲಿ ಒಂದು ಮಾತಿದೆ, ಬೇಡುವಾತ ಜಂಗಮನಲ್ಲ, ನೀಡದಾತ ಭಕ್ತನಲ್ಲ. ಅವ ಕೊಡದೇ ಇರಬಾರ್ದು, ಇವ ಬೇಡಬಾರ್ದು. ಹಾಗಿದ್ರೆ ಅದು ಗುರು ಶಿಷ್ಯರ ಸಂಬಂಧ. ಇದು ನಮ್ಮ ಮಠದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಕೆಲಸ ನಿಂತು ಹೋಯ್ತು, ಏನು ಮಾಡೋಣ ಅಂತ. ಅಷ್ಟರಲ್ಲಿ ಒಂದು ಉಪಾಯ ಹೊಳಿತು. ನೋಡಿ, ನಮ್ಮ ಗ್ರಾಮಗಳನ್ನು ನಾವು ಚೆನ್ನಾಗಿ ಮಾಡಬೇಕು. ಹಳೆಯ ಗ್ರಾಮಗಳು ಸ್ವಾವಲಂಬಿ ಗ್ರಾಮಗಳಾಗಿದ್ದು, ಒಂದು ಮನೆ ಇನ್ನೊಂದು ಮನೆಯನ್ನು ಅವಲಂಬಿಸಿತ್ತು, ಆದರೆ ಊರು ಮಾತ್ರ ಸ್ವಾವಲಂಬಿ ಆಗಿತ್ತು ನಮ್ಮ ಗ್ರಾಮಗಳು. ಬ್ರಿಟಿಷರು ಬರೋದಕ್ಕಿಂತ ಪೂರ್ವದಲ್ಲಿ ಅಂಥದ್ದೊಂದು ಗ್ರಾಮ ಮಾಡೋಣ ಅಂದ್ರೆ ಆಗಲಿಲ್ಲ ಭೌತಿಕವಾಗಿ. ಯಾಕಂದ್ರೆ ಎಲ್ಲ ಕಸಬುಗಳನ್ನು, ಕಾಯಕಗಳನ್ನು ಊರಲ್ಲಿ ತರೋದು ಕಷ್ಟ ಇವತ್ತಿನ ದಿವಸ ಅಂತ ತಿಳ್ಕೊಂಡು ಒಂದು ಮ್ಯೂಸಿಯಂ ಆದರೂ ಮಾಡೋಣ ಅಂಥೇಳಿ ಭಕ್ತರಿಗೆ ಹೇಳಿದೆ. ನೀವು ಹಳೆ ಮನೆ ಕೆಡವಿದ್ರಿ ಅಂದರೆ ಅದರ ಹೆಂಚುಗಳನ್ನಾಗಲಿ, ಅದರ ಕಟ್ಟಿಗೆ ಆಗಲಿ, ಕಲ್ಲುಗಳನ್ನಾಗಿ ಕೊಡ್ರಿ ಅಂತ. ಜನ ಕೊಟ್ಟರು. ತುಂಬ ಹಳೇದನ್ನು, ನಿಮ್ಮ ಕೆಲಸಕ್ಕೆ ಬಾರದನ್ನು ಕೊಟ್ಟರು. ಆಮೇಲೆ ಒಂದೊಂದೇ ಮೂರ್ತಿಗಳನ್ನು ಮಾಡ್ತಾ ಒಂದು 10 ಎಕರೆಯಲ್ಲಿ ಗ್ರಾಮ ಜೀವನ ಅಂತ ಒಂದು ಸಂಗ್ರಹಾಲಯವನ್ನು ಮಾಡಿದ್ದೀವಿ ನಾವು, ಮ್ಯೂಸಿಯಂ. ಅಂದರೆ ಈ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಈ ದೇಶದ ಗ್ರಾಮ ಹೇಗಿತ್ತು ಅದನ್ನೆಲ್ಲ ಮೂರ್ತಿಗಳಲ್ಲಿ ಮಾಡಿದ್ವಿ. ಒಂದು 100 ಮನೆಗಳನ್ನು ಕಟ್ಟಿ ಎಲ್ಲ ಹಳೇದನ್ನು ತಂದು ಏನೂ ಖರ್ಚಿಲ್ಲದೆ ಮಾಡಿದ್ವಿ. ಮೂರ್ತಿಗಳಿಗಾಗಿ ಯಾರ್ಯಾರೋ ಡೊನೇಟ್ ಮಾಡಿದರು. ಒಬ್ಬರು ಒಂದು ಮೂರ್ತಿ ಕೊಟ್ಟರು, ಒಬ್ಬರು ಒಂದು ಕೊಟ್ಟರು, ಹೀಗೆ ಮಾಡಿದ್ವಿ. ಮಾಡಿದ ನಂತರ ನಾನು ಅಂದ್ಕೊಂಡಿದ್ದೆ, $1,000 ದಿವಸಕ್ಕೆ $2,000 ಕಲೆಕ್ಟ್ ಆಯ್ತು ಅಂದ್ರೆ $1,000 ಹಾಸ್ಪಿಟಲ್ ಖರ್ಚು ಮಾಡೋಣ, $1,000 ಉಳಿತೆ ಅಂತ. ಅದು ನಾನು 1,000 ಅಂದ್ಕೊಂಡಿದ್ದೆ, ಅದು ದಿವ್ಸಕ್ಕೆ 1,00,000 ಬರ್ಲಿಕ್ಕೆ ಹತ್ತು. ಅದು ಆ ಹಣವನ್ನು ಮುಂದೆ ಹಾಸ್ಪಿಟ್ಲಿಗೆ ಹಾಕಿ ಹಾಸ್ಪಿಟ್ಲ್ ಪೂರ್ತಿ ಮಾಡಿದ್ದೀವಿ. ಕೊನೆಗೆ ಇನ್ನೂ ಹಣ ಕಡಿಮೆ ಬಿತ್ತು ಮಷಿನರಿ ತರೋದಕ್ಕೆ.
ಆವಾಗ ನಮ್ಮ ಮಕ್ಕಳಿಗೆ ಹೇಳಿದೆ, ನಿಮ್ಮ ಮನೆಯಲ್ಲಿ ರದ್ದಿ ಅಂತ ಇರ್ತಲ್ಲ, ನೀವು ವರ್ಷ ತುಂಬ ಓದಿದಂಥ ಪುಸ್ತಕಗಳನ್ನ ಅದು ರದ್ದಿಗೆ ಹಾಕ್ತಿರಲ್ಲ, ಅವನ್ನೆಲ್ಲ ತಂದು ಕೊಟ್ರಿ ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಸಹಾಯ ಮಾಡಿದಾಗತ್ತೆ ಅಂತ. ಸುಮಾರು ಒಂದು 25-30 ಲಕ್ಷ ರೂಪಾಯಿ ರದ್ದಿ ಕಲೆಕ್ಟ್ ಆಯ್ತು ನಮ್ಮದು. ಅದು ಮಕ್ಕಳೆಲ್ಲ ಬಂದವ್ರು ಈಗೂ ತೋರಿಸ್ತಾರೆ, ನಂದು ಹಣ ಇದೆ, ನನ್ನ ಹತ್ರ ರಿಸಿಟ್ ಇದೆ ಅಂತ. ಈ ಹಾಸ್ಪಿಟಲ್ನಲ್ಲಿ ಮಕ್ಕಳಿಗೆ ಅಭಿಮಾನ, ನಾವು ಕೊಟ್ಟಿದ್ದೇವೆ ಇದಕ್ಕೆ ಅಂತ. ತಾಯಂದ್ರಿಗೆ ಹೇಳಿದ್ದೀವಿ, ನಿಮ್ಮ ಹುಟ್ಟಬ್ಬ ಇಂಥವು ಮನೆಯೊಳಗೆ ಸೀರೆ ಸಾಕಷ್ಟು ಇರ್ತಾವೆ, ಸ್ವಲ್ಪ ಈ ವರ್ಷ ಒಂದು ಸೀರೆ ಕಡಿಮೆ ಖರೀದಿ ಮಾಡಿರಿ ಅಂತ. ಅವರು ಅದಕ್ಕೆ ಹಾಕಿದರು. ಆ ನಂತರ ನಮ್ಮ ಜನರಿಗೆ ನಾನು ಹೇಳಿದೆ, ನನಗೆ ದಕ್ಷಿಣ ಅಥವಾ ಭಿಕ್ಷೆ ಬೇಡ, ಡಿಪಾಸಿಟ್ ಕೊಡ್ರಿ. 1 ಲಕ್ಷ, 50,000, 60,000, 20,000, 10,000 ಏನು ಕೊಡ್ರಿ, ನಿಮಗೊಂದು ವರ್ಷದ ನಂತರ ಈ ಹಣ ನಾನು ಮರಳಿ ಕೊಡ್ತೀನಿ ಅಂತ. 4-5 ಕೋಟಿ ರೂಪಾಯಿ ಕೊಟ್ಟರು ಜನ. ನಾನು ಅದರಲ್ಲಿ ಎಲ್ಲ ಮಷಿನರಿಗಳನ್ನು ತಂದು ಹಚ್ಚಿಬಿಟ್ಟೆ. ಹಾಸ್ಪಿಟ್ಲ್ ಆರಂಭ ಆಯಿತು, ಚೆನ್ನಾಗಿ ಆಯಿತು, ಚೆನ್ನಾಗಿ ನಡೀಲಿಕ್ಕತ್ತು. ಅದರ ಪರಿಣಾಮ ಏನಾಯಿತು ಅಂದ್ರೆ 2 ಮಿಷನರಿ ಹಾಸ್ಪಿಟ್ಲ್ ಇದ್ದು 2 ಕ್ಲೋಸ್ ಆದವು. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಬಂದದ್ರ ಪರಿಣಾಮ ಏನಾಯಿತು ಅಂದರೆ, ಸಿಟಿಯಲ್ಲಿ ಏನು ಹಾಸ್ಪಿಟ್ಲ್ಗಳು ಲೂಟಿ ಮಾಡ್ತಾ ಇದ್ರಲ್ಲ, ಅವ್ರ ಎದುರಿಗೆ ಒಂದು ದೊಡ್ಡ ಭೂತವನ್ನು ನಿಲ್ಲಿಸಿಬಿಟ್ಟು ನಾನು ಪ್ರತಿಯೊಂದಕ್ಕೂ ಪ್ಯಾಕೇಜ್ ಸ್ಟಾರ್ಟ್ ಮಾಡಿದೆ. ಅಲ್ಸರು ಇಷ್ಟು, ಹರ್ನಿಯಾ ಇಷ್ಟು, ಇಷ್ಟು, ಕ್ಯಾನ್ಸರು ಇಷ್ಟು, ಆಮೇಲೆ ಕಿಡ್ನಿ ಸ್ಟೋನು ಇಷ್ಟು ಕೊಟ್ಬಿಡೋದು, ಮನೆಗೆ ಹೋಗೋದು ನೀವು ಆರಾಮಾಗಿ. ಮೊದಲು ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋದು ಮಾತ್ರ ಗೊತ್ತಿತ್ತು, ಡಿಸ್ಚಾರ್ಜ್ ಮತ್ತೊಂದು ಪೇಷಂಟ್ ಬರದೇ ಇದ್ದರೆ ಡಿಸ್ಚಾರ್ಜೇ ಮಾಡ್ತಿರ್ಲಿಲ್ಲ. ನಾನು ಪ್ಯಾಕೇಜ್ ಕೊಟ್ಟ ನಂತರ ಅನಿವಾರ್ಯವಾಗಿ ಅವ್ರಿಗೆ ಹೇಳಿದೆ, ಈ ಪ್ಯಾಕೇಜ್ನಲ್ಲಿ ಅವ್ರು ಮಾಡ್ತಿದ್ರು ಅಂದರೆ ಅಲ್ಲೇ ಮಾಡಿಸ್ಕೊಳ್ರಿ, ಅವ್ರು ಮಾಡಲ್ಲ ಅಂದ್ರೆ ನನ್ನ ಹತ್ರ, ನಾವು ಸಿದ್ಧಗಿರಿಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಅಂತ ಹೇಳಿ ಬರ್ರಿ ಅಂತ. ಅವ್ರು ಆರಂಭದಲ್ಲಿ ಹೋಗ್ರಿ ಅಂದರು. ಅವ್ರು ಬರೋರು ಒಬ್ಬರೇ ಬರಲಿಲ್ಲ, 4 ಜನರನ್ನು ಕರ್ಕೊಂಡು ಬರ್ಲಾಕತ್ತಿದ್ರು. ಹಿಂಗೆ ಬಿಟ್ರೆ ನಮ್ಮ ಹಾಸ್ಪಿಟ್ಲ್ಗಳು ಬಂದ್ ಆಗ್ತಾವ ಅಂತ ತಿಳ್ಕೊಂಡು ನಾವೇನು ಪ್ಯಾಕೇಜ್ ಡಿಕ್ಲೇರ್ ಮಾಡಿದ್ದೀವಿ ಅದೇ ಪ್ಯಾಕೇಜ್ನಾಗ ಅವರು ಕೆಲಸ ಮಾಡಕತ್ತಿದ್ರು. ನಾವು ಮಾಡಿದ್ದು ಕಡಿಮೆ, ಮತ್ತೊಬ್ಬರ ಕಡೆಯಿಂದ ಮಾಡಿಸ್ಕೊಂಡದ್ದು ಹೆಚ್ಚು. ತುಂಬ ಈಗನೂ ಸಹಿತ ನಾವು ಮಾಡೋದು ಕಡಿಮೆ, ಅವ್ರ ಕಡೆಯಿಂದ ಮಾಡಿಸೋದು ಹೆಚ್ಚು. ಯಾಕಂದ್ರೆ ಪ್ಯಾಕೇಜು ನಾವೇನು ಲಾಸ್ ಆಗುವಂಥ ಪ್ಯಾಕೇಜ್ ಮಾಡೋದಿಲ್ಲ, ನಡಿಬೇಕದು ಹಾಸ್ಪಿಟ್ಲ್, ಆ ರೀತಿ ಪ್ಯಾಕೇಜ್ ಮಾಡಿದೆ. ಆದರೆ ಲೂಟಿ ಮಾಡೋದನ್ನು ಕಡಿಮೆ ಮಾಡಿಸ್ತೀವಿ, ನಿಲ್ಲಿಸ್ತೀವಿ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಈಗ ಸಿಸ್ಟಮ್ ಹೇಗಿದೆ ಅಂದರೆ, ಆಂಬ್ಯುಲೆನ್ಸ್ನವನು ಆಕ್ಸಿಡೆಂಟ್ ಆದ ಪೇಷಂಟು ಹಾಸ್ಪಿಟ್ಲ್ ತಂದು ಕೊಟ್ಟರೆ ತಕ್ಷಣ 25,000 ರೂಪಾಯಿ ಸಿಗುತ್ತೆ ಆತನಿಗೆ. ನಮ್ಮಲ್ಲಿ ಇರುವಂಥ ರಿವಾಜ್ ಇದು ಕೊಲ್ಲಾಪುರದಲ್ಲಿ. ಒಂದು ಹಾಸ್ಪಿಟ್ಲಿಗೆ ಮೊದಲು ಆ್ಯಂಬುಲೆನ್ಸ್ ಅವ್ರ ಮೀಟಿಂಗ್ ಕರಿಬೇಕಾಗತ್ತೆ, ಹೊಸ ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರದ್ದು ರೇಟ್ ಫಿಕ್ಸ್ ಮಾಡಬೇಕು. ಆಮೇಲೆ ಊರೊಳಗೆ ಕೆಲವು ಜನ ಇರ್ತಾರೆ, ಅವ್ರ ಪೇಷಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಬರುವಂಥವ್ರಿಗೆ, ಅವ್ರಿಗೆ ಒಂದು ಪೇಷಂಟ್ಗೆ 1,000 ರೂಪಾಯಿ ಕೊಡಬೇಕಾಗತ್ತೆ. ಇನ್ನು ಬಸ್ ಸ್ಟ್ಯಾಂಡ್ ಹತ್ರ ರಿಕ್ಷಾದವ್ರು ಕೂತಿರ್ತಾರೆ, ಕೈಯಲ್ಲಿ ತುಂಬ ಹೊದ್ಕೊಂಡಿದ್ದ, ಕೈಯಲ್ಲಿ ಒಂದು ಹಾಸ್ಪಿಟಲ್ ಚೀಲ ಇತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು ಯಜಮಾನ್ರೆ ನಿಮಗೆ, ಅವನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬಿಟ್ಟು ಅವ್ರ ಕಡೆಯಿಂದ ಬಾಡಿಗೆ ತೊಗೊಳ್ಳೋದಿಲ್ಲ ಅವನು. ಆದ್ರೆ ಹಾಸ್ಪಿಟಲ್ದವ್ರಿಗೆ ಅವ್ನು ತಕ್ಷಣ 1,000 ರೂಪಾಯಿ ಕೊಟ್ಬಿಡ್ತಾರೆ. ಅವ ದಿವಸ ಎಲ್ಲ ಕಷ್ಟಪಟ್ಟರು 1,000 ರೂಪಾಯಿ ಸಿಗೋದಿಲ್ಲ. ಒಬ್ಬ ಪೇಷಂಟನ್ನು ಒಯ್ದು ಮುಟ್ಟಿಸಿದ್ರೆ 1,000 ರೂಪಾಯಿ. ಆ 1,000 ರೂಪಾಯಿ ಯಾರ್ದು ಅಂತಂದರೆ ರೋಗಿಗಳದು. ಹೀಗೆ ಇಂಥ ಅನರ್ಥಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಕಡಿವಾಣ ಹಾಕೋ ಪ್ರಯತ್ನ ಮಾಡಿದ್ದೀವಿ. ಆದರೂ ನಿಲ್ಲಿಸಿವಿ ಅಂತ ನಾನು ಹೇಳೋದಿಲ್ಲ. ಆದರೆ ಹೊರಗಡೆ 4 ಲಕ್ಷ 3 ಲಕ್ಷ ರೂಪಾಯಿ ಕೊಟ್ಟು, ಈಗ ಅನ್ಯೂರಿಸಮ್ ಅಂತ ಒಂದು, ಈ ಮೆದುಳಿನಲ್ಲಿ ನರಗಳ ಉಬ್ಬುಕೊಳ್ತಾವೆ ಒಂದೊಂದು ಸಾರಿ, ಅದರ ಸರ್ಜರಿ ಹೊರಗಡೆ ಈ ಬೆಂಗಳೂರಲ್ಲಿ ಸುಮಾರು ಒಂದು 4-6 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ನಾವು ಅದನ್ನು 80,000ದಲ್ಲಿ ಮಾಡ್ತೀವಿ. ಯಾರೇ ಬಂದರೂ 80,000ನಲ್ಲಿ ಮಾಡ್ತೀವಿ. ಈ ದೊಡ್ಡ ದೊಡ್ಡ ನಿಮಾನ್ಸ್ ಅಂತ ಹಾಸ್ಪಿಟಲ್ಲಿ ತಿಂಗಳಿಗೆ ಅಂಥ ಸರ್ಜರಿ 5-6-8 ಆಗ್ತಾವೆ. ಆದ್ರೆ ನಮ್ಮ ಹಾಸ್ಪಿಟಲ್ನಲ್ಲಿ ವಾರಕ್ಕೆ 8 ಆಗ್ತಾವೆ ಇಂಥ ಸರ್ಜರಿ. ಇದ್ರ ಅರ್ಥ ನಾವು ಡಾಕ್ಟ್ರಿಗೆ, ನಮ್ಮ ಸ್ಟಾಫ್ಗೆ ಎಲ್ಲಿ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೀಗಿಲ್ಲ. ನಮ್ಮ ಡಾಕ್ಟ್ರಿಗೆ ನಾನು ದೇಶದಲ್ಲೇ ಯಾರೂ ಕೊಡೋದಿಲ್ಲ. ನಮ್ಮ ನ್ಯೂರೋ ಸರ್ಜನ್ಗೆ ನಾನು ತಿಂಗಳಿಗೆ 10 ಲಕ್ಷ ರೂಪಾಯಿ ಸಂಬಳ ಕೊಡ್ತೀನಿ. ಆದ್ರೆ ಬಡವರು ಸೇವೆ ಮಾಡ್ತಾನೆ. ಆ ಮನುಷ್ಯನಿಗೆ ನಾನು 1 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ, ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾನೆ ಅಂತ. ಒಳ್ಳೆ ಹೀಗೆ ಸ್ಟಾಫ್ ಚೆನ್ನಾಗಿದೆ. ಹಾಸ್ಪಿಟ್ಲ್ನಲ್ಲಿ ಒಳಗಡೆ ಹೋದರೆ ಆಗಲೇ ಹೇಳಿದಿವಲ್ಲ, ನಾವು ಎಲ್ಲಿ ಒಂದು ಬೋರ್ಡ್ ಹಾಕಿಲ್ಲ, ಇಲ್ಲಿ ಉಗುಳಬಾರ್ದು, ಇಲ್ಲಿ ಸೇದಬಾರ್ದು ಅಂತ ಎಲ್ಲಿ ಬೋರ್ಡ್ ಹಾಕಿಲ್ಲ. ಆದರೆ ಹಾಸ್ಪಿಟ್ಲು 2010ರಲ್ಲಿ ಆರಂಭ ಆಗಿದೆ. ಇಲ್ಲಿವರೆಗೆ ಯಾರೂ ಒಂದು ಮೂಲೆಯಲ್ಲಿ ಇವತ್ತಿನವರೆಗೆ ಉಗುಳಿಲ್ಲ. ಯಾಕೂ ನನಗೆ ಗೊತ್ತಿಲ್ಲ. ಆರಂಭದಲ್ಲಿ ಒಂದು 4-6 ಸಾರಿ ಉಗುಳಿದ್ರು. ಉಗುಳಿದ ತಕ್ಷಣ ನಾನು ಮೊದಲೇ ಹೇಳಿದ್ದೆ ಅವ್ರಿಗೆ, ಯಾವ ಉಗುಳಿರ್ತಾನ ಅವನ ಅಂಗಿ ಕಳೆದು ಅದರಲ್ಲೇನೋ ಒರೆಸೋದು ಅದನ್ನು.
ಶುರುವಿಗೆ ಆರಂಭಕ್ಕೆ ಒಂದು 4-6 ಮಂದಿ ಉಗುಳಿದ್ದು ಕಂಡ್ರು. ತಕ್ಷಣ ನಮ್ಮ ಸೆಕ್ಯೂರಿಟಿ ಅವ್ರಿಗೆ ಹೇಳಿದೆ, ಅವಂದ ಅಂಗಿ ಕಳೆದು ಅದೇ ಅಂಗಿಲೇನೆ ಒರೆಸೋದು. ನಿನ್ನ ಅಂಗಿಗೆ ಇದು ಹಚ್ಚಿದ್ರೆ ಎಷ್ಟು ನಿನಗೆ ತೊಂದರೆ ಆಕೈತಿ, ನಮ್ಮ ಗಾಡಿಗೆ ಹಚ್ಚಿದ್ರೆ ನಮಗೂ ಅಷ್ಟು ತೊಂದರೆ ಆಗ್ತದೆ. ಆರಂಭದೊಳಗೆ ಏನೋ ಒಂದು 15 ದಿವಸ ಮಾಡಿದೀವಿ. ಅದರ ನಂತರ ಇವತ್ತಿನವರೆಗೂ ಎಲ್ಲಿ ಉಗುಳಂಗಿಲ್ಲ, ಒಟ್ಟ ಉಗುಳಿಲ್ಲ. ಎಲ್ಲಿ ಬಿಡಿಸಿ ಹಚ್ಚದಂಗಿಲ್ಲ ಸಣ್ಣದಾಗ. ಬಿಡಿಸಿ ಬೇಡ ಭಾಳ ಸ್ಟ್ರಿಕ್ಟ್ ಐತಲ್ಲ. ತಾವ ಹೇಳ್ತಾರ ಒಬ್ರಿಗೊಬ್ರು. ಇವ ಡಿಸ್ಚಾರ್ಜ್ ಆಗಿ ಹೋಗುವತ್ನಾಗ ಮುನ್ನ ನಾವು ಹೇಳಿ ಹೋಗ್ತಾನ, ಮತ್ತು ಇಲ್ಲಿ ಹೆಂಗಾರ ಮಾಡಿಗಿಡಿ ನೋಡು, ಮತ್ತು ಇಲ್ಲಿ ಭಾಳ ಸ್ಟ್ರಿಕ್ಟ್ ಐತಿ, ಹಿಂಗಾತ ಹಿಂಗೆ ಮಾಡ್ತಾರೆ ನೋಡಿ. ಎಷ್ಟಂದ್ರೆ ಈ ಡಿಸ್ಚಾರ್ಜ್ ಆಗಿ ಹೋಗವ, ಹೊಸದಾಗಿ ಬಂದವ ಅಟ್ ಹೇಳೇ ಹೋಗ್ತಾನೆ. ಹಿಂಗಾಗಿ ಎಲ್ಲ ಮೇಂಟೈನ್ ಆಗ್ತದೆ. ನಮ್ಮ ಮಠದೊಳಗೆ ನೀವು ಎಲ್ಲೇ ಬಂದರೂ ಯಾವ ಗೋಡಿ ಮ್ಯಾಗೂ ಎಲ್ಲಿ ಉಗುಳಿದ್ಕೊಂಡು ನಾವು ಎಲ್ಲಿ ಬೋರ್ಡ್ ಹಾಕಿಲ್ಲ, ಉಗುಳಬೇಡ್ರಿ ಅಂತ ಹಾಕಿಲ್ಲ, ಬಿಡಿ ಸೇದಬೇಡ್ರಿ ಅಂತ ಹಾಕಿಲ್ಲ, ಗುಟ್ಕಾ ತಿನ್ಬೇಡ್ರಿ ಅಂತ ಹಾಕಿಲ್ಲ. ಆದ್ರೆ ಎಲ್ಲಿ ಯಾರು ಏನು ಮಾಡೋದಲ್ಲ. ಮಾಡಿದ್ರೆ ಏನಾಕೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ಎಷ್ಟು ಮಾತ್ರ ಖರೆ. ಮತ್ತು ಹೊರಗೆ ಹೋಗಿ ಬೇಕಾದ್ ಮಾಡ್ತಾರೆ, ಆದ್ರೆ ಇದನ್ನು ಮಾಡೋದು. ಇನ್ನು ಈ ಪ್ಲಾಸ್ಟಿಕ್ ಬಿಸ್ಟಿಕ್ ಒಗಿದೈತಲ್ಲ, ಅದನ್ನು ನಾ ಈಗ ಮಾಡೋದೀನಿ. ಈ ಕಸ ಹುಡುಗವ್ರಿಗಿಂತಲೂ ಒಂದು 4 ಮಂದಿ ಇನ್ಸ್ಪೆಕ್ಟರ್ಗಳು ನೇಮಿಸ್ಬೇಕಂತ ತಲೆಯಾಗ ಬಂದೈತೆ. ಯಾಕಂದ್ರೆ ಇವರು ಒಗಿತಾನ ಹೋಗೋರು, ಎಸಿತಾನ ಹೋಗೋರು, ನಾವು ಅದನ್ನ ದಿವಸ ಎಲ್ಲ ಕಸ ಗುಡಿಸ್ತಾನೆ ಹೋಗೋದು, ಇದೇನು ಸರಿ ಅಲ್ಲ ಅಂತ ನನಗೆ ಅನ್ಸಾಕತ್ತೈತಿ. ಅಲ್ಲೆಲ್ಲಿ ಬೋರ್ಡ್ ಹಾಕೋದು ಮತ್ತು ಸ್ವಲ್ಪ ಡಿಕ್ಲರೇಷನ್ ಮಾಡಿಸೋದು. ಕಸ ಒಗದ್ರೆ ಅಂದ್ರೆ 10 ರೂಪಾಯಿ ದಂಡ, 10 ರೂಪಾಯಿ ದಂಡ ಅಂತ. 10 ರೂಪಾಯಿ ದಂಡ ವಸೂಲಿಗೆ 10 ಮಂದಿನ ಹಚ್ಚಿ ಬಿಡೋದು. ಕಸ ಹುಡುಗವ್ರನ್ನ ಇಡಂಗಿಲ್ಲ. ಕಸ ಬೀಳೋದು ಬಂದಾಕೈತಿ. ನಮ್ಮ ಜನರಿಗೆ ದಂಡದ ಭಾಷೆ ಒಂದೇ ಗೊತ್ತಾಕೈತಿ, ಮತ್ತೆ ಯಾವ ಭಾಷೆನೂ ಗೊತ್ತಾಗೋದು. ನಾ ಎಲ್ಲ ವಿದೇಶದಾಗ ಹೋದಾಗೂ ನೋಡೀನಿ. ಊರೆಲ್ಲ ಸ್ವಚ್ಛ ಇರ್ತಾವೆ. ನಮ್ಮ ಗುಡಿ ಏನಿರ್ತಾವಲ್ಲ ಫಾರಿನ್ದಾಗ, ಆ ಗುಡಿ ಮುಂದೆ ಎಲ್ಲ ಊರು ಕಸ ಅಲ್ಲೇ ಬಿದ್ದಿರ್ತೈತಿ. ಇಂಡಿಯಾದಾಗ ಹೋದಂಗೆ ಅನಿಸ್ತೈತಿ ನಾವು ಅಲ್ಲಿ ಹೋದೀವಿ ಅಂದ್ರೆ. ಯಾಕಂದ್ರೆ ಇಲ್ಲಿ ನಡೀತೈತಳ, ಇದು ನಮ್ಮದೈತಂತ. ಹಾಸ್ಪಿಟ್ಲು ಚೆನ್ನಾಗಿ ನಡೀತು. ಈಗ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡ್ತೀವಿ. ಅದರ ಪರಿಣಾಮವಾಗಿ ಮಿಷನರಿ ಹಾಸ್ಪಿಟ್ಲ್ ಬಂದದು. ಹೋದ ವರ್ಷನೇ ಅಂದರೆ ಈ ಡಿಸೆಂಬರ್, ಈ ನಾಳೆ ಬರೋ ಡಿಸೆಂಬರ್ವರೆಗೂ 1 ವರ್ಷದಲ್ಲಿ 10,000 ಜನರನ್ನು ಮರಳಿ ಮನೆಗೆ ತಂದೀವಿ ನಾವು. ಘರ್ ವಾಪಸಿ ಅಂತಾರಲ್ಲ, ಒಂದೇ ವರ್ಷದಲ್ಲಿ 4-6 ಕ್ಯಾಂಪ್ ಮಾಡಿದ್ವಿ. ಮೊದಲೇ ಕ್ಯಾಂಪ್ನಾಗ ಎಲ್ಲರಿಗೆ ಹೇಳಿದೆ, ಮಾತಂಗ ಸಮಾಜದವ್ರನ್ನ ಒಂದೇ ಕಮ್ಯುನಿಟಿ ಟಾರ್ಗೆಟ್ ಮಾಡಿದ್ದೀವಿ, ಬರ್ಬೇಕು ನೀವು. ಅವ್ರಿಗೆ ಚೆನ್ನಾಗಿ ತಿಳಿಸಿ ಹೇಳಿದೆ, ನೀವು ಇನ್ನು ಮುಂದೆ ಮನೆಗೆ ಹೋಗಿಂದು ಒಂದೇ ಕೆಲಸ ಮಾಡೋದು. ಏನು ಶಟ್ಕೊಂಡು ಹೋಗ್ಯಾರ, ಶಟ್ಕೊಂಡಂದ್ರೆ ತಿಳಿತೈತೆ, ನಿಮಗೆಲ್ಲ ತಿಳಿತೈತೆ. ಏನು ಶಟ್ಕೊಂಡು ಹೋಗೈತೆ ನಮ್ಮ ಮಂದಿ. ಒಂದು ಯಾವಾಗಾರ ಸ್ವಲ್ಪ ಮನಸ್ಸಿನಲ್ಲಿ ಸಿಟ್ಟು ಪಟ್ಟು ಬಂತಂದ್ರೆ ಶಟ್ಕೊಂಡು ಹೋಗೋದು, ಉಪವಾಸ ಕುಂದ್ರೋದು, ಇವು ಸ್ವಭಾವ ನಮ್ಮ ದೇಶದೊಳಗೆ. ಮನ್ಯಾಗ ಶಟ್ಕೊಂಡು ಹೋಗ್ತಿರ್ತಾವೆ ಕೆಲವೊಂದು ಮಕ್ಕಳು. ಒಮ್ಮೆ ಮುದುಕರು ಹೋಗ್ತಿರ್ತಾವೆ, ಹೋಗಿ ರೈಲ್ವೆ ಸ್ಟೇಷನ್ದಾಗ 2 ದಿವಸ ಕುಂದಿರ್ತಾವೆ, ಮತ್ತೆ ಹೊಳ್ಳಿ ಬರ್ತಾವೆ. ಇರ್ಲಕ್ಕ ಗುಡ್ಯಾಗ ಹೋಗಿ ಕುಂತಿರ್ತಾವೆ. ಗುಡ್ಯಾಗಿಂದ ಮತ್ತೆ ಮಳೆ ಈಗ ಬಂದಾರ, ಇನ್ನೊಂದು ಜರ ನಿಂತು ಬಂದಾರ, ಕರಿಲಕ್ಕ ದಾರಿ ನೋಡ್ತಿರ್ತಾರೆ. ಅವರು ಹೋಗಿರ್ತಾರೆ, ಆದ್ರೆ ಮತ್ತೆ ದಾರಿ ನೋಡ್ತಿರ್ತಾರೆ. ಬರ್ಬೋದು, ಬಹುತೇಕ ಫೋನ್ ಬರಂಗೆ ಕಾಣ್ತೈತೆ, ಫೋನ ಬರೋದಿಲ್ಲ. ಬರಲಿಲ್ಲ ಅಂದ್ರೆ ಮತ್ತೆ ಯಾರಿಗಾರ ಹೇಳಿಸಿ ನೋಡವನ ಇಲ್ಲಿ ಬಂದು ಕೂತೀನಿ 3 ದಿವಸ ಆಯ್ತು ಇನ್ನೂ ಬಂದಿಲ್ಲ ನೋಡವ ಅಂತ ಹೇಳಿಸಿ ಕಡಿಕೆ ಯಾಕಾಗಲ್ದಕ್ಕ ಬರ್ತಾನೆ. ಹಂಗೆ ನಮ್ಮ ಮಂದಿ ಏನು ಶಟ್ಕೊಂಡು ಹೋಗೈತಿ. ಹೋಗಿ ನೋಡಪ್ಪ, ಸಮಾಜದಲ್ಲಿ ಅಂಕು ಡೊಂಕುಗಳು ಇವೆಲ್ಲ ಇರುವ. ಹಿಂಗಂತ ತಿಳ್ಕೊಂಡು ಮಗು ಮಂಡಿ ಮ್ಯಾಗ ಕುತ್ಕೊಂಡು ಹೊಲಸು ಮಾಡಿತು ಅಂತ ತಿಳ್ಕೊಂಡು ಏನು ತೊಡಿನ ಕೊಯ್ದು ಹೋಗಿದೈತೇನೋ, ಇಲ್ಲ, ಹಂಗೆ ಮಾಡಕ್ಕೆ ಬರೋದಿಲ್ಲ. ನಮ್ಮ ಮನೆ ಜಗಳಿವು, ಅವ್ನು ಬಜಾರ್ ಕೊಯ್ಬಾರ, ಬರ್ರಿ ಎಲ್ಲರೂ ಬರ್ರಿ ನೀವು. ಆಮ್ಯಾಗ ನೀವು ಬಂದ್ರಿ ಈಗ ಭಾಳ ಚಲೋ ಆಯ್ತು. ನಿಮ್ಮ ಮಂದಿ ಮಕ್ಕಳು ಗೆಳೆಯರು ಏಸು ಮಂದಿ ಅದಾರ, ಎಲ್ಲರನ್ನೂ ತರೋದ ನಿಮ್ಮ ಜೀವನದ ಉದ್ದೇಶ. ಅವು ಮೊದಲನೇ ಟೀಮ್ನೊಳಗೆ 200 ಮನೆಗಳು ಬಂದಿದ್ರು, 1,000 ಜನ ಬಂದಿದ್ರು. ಒಂದು ಮನೆಗೆ 5 ಮಂದಿನ ಹಿಡಿದ್ರು. ಅವ್ರಿಗೆ ಆಹ್ವಾನ ಮಾಡಿದ ನಂತರ ವರ್ಷ ತುಂಬ ಅದೇ ಕೆಲಸ ಮಾಡಿದ್ರು. ಯಾರೂ ಹೋಗಲಿಲ್ಲ, ಅವರೇ ಕರ್ಕೊಂಡು ಬರೋರು. ಗುರುಗಳ ಎಂದಿಡೋದು ಕಾರ್ಯಕ್ರಮ ಬಳಿತರು ಎಂದಿಡೋದು ಇಡೋದು. 2 ತಿಂಗಳಿಗೆ ಒಂದೊಂದು ಮಾಡ್ತಾ ಬಂದ್ವಿ. ಈಗ 15 ದಿವಸದಿಂದ 560 ಪರಿವಾರಗಳಂದ್ರೆ ಸುಮಾರು ಒಂದು ಮನೆಗೆ 5-6 ಮಂದಿನ ಹಿಡಿದ್ರು ಸಹಿತ ಭಾಳ ಆನಂದವಾಗಿ ಎಲ್ಲರಿಗೂ ಹೇಳಿನ, ಮುಂದಿನ ವರ್ಷ 25,000 ಮನೆಗಳದೊಂದು ದೊಡ್ಡ ಅಧಿವೇಶನ ಮಾಡೋದು, ಮರಳಿ ಬಂದವರು ಅದ್ರಾಗ ಕೊಡ್ಕೊಳ್ಳೋದೆಲ್ಲ ವ್ಯವಹಾರ ಮಾಡ್ಕೊಳ್ಳೋದು. ಹೆಣ್ಣ ಗಂಡ ಕೊಡು ಮಾಡು ಏನಿರ್ತಾವೆ ಅದ್ರಾಗ ಇಡೋದು ಅವನ್ನೆಲ್ಲ. ಇದು ಇಂಪ್ಯಾಕ್ಟ್ ಅದರದ್ದು. ನಾವೇನೇ ಮಾಡಿದ್ರು ಅದಕ್ಕೆ ಕೆಲವೊಂದು ಇಂಪ್ಯಾಕ್ಟ್ಗಳು ಆಗ್ತಿರ್ತಾವೆ, ಪರಿಣಾಮಗಳಾಗ್ತಿರ್ತಾವೆ. ಅದ್ರ ಪರಿಣಾಮ ಹೀಗಾಗ್ತಾವೆ. ನಮ್ಮ ಮಠದ ವತಿಯಿಂದ ಈ ಮ್ಯೂಸಿಯಂ ಏನು ಕಟ್ಟಿದ್ದೀವಿ ಅದು ಹಾಸ್ಪಿಟ್ಲ್ಗೂ ಸಹಾಯ ಮಾಡುತ್ತೆ ಬಡವರಿಗೆ. ಯಾರು ಬಡವರದಾರ ಏನೂ ಕೊಡೋದಿಲ್ಲ, ಹೋಗಿ ಬಂದ ಕೂಡಲೇ ಯಾರನ್ನೂ ಕೇಳೋದಿಲ್ಲ ನೀವು
ಮೊದಲು ಹಣ ತುಂಬ್ರಿ ಆಮ್ಯಾಗ ಏನಾರ ಮಾಡ್ತೀವಿ ಅಂತ. ನಾವು ಹಣ ಕೇಳೋದೇ ಕಡಿಮೆ, ಸರ್ಕಾರಿ ಯೋಜನೆಗಳಲ್ಲಿ ಇದ್ದು ಅಂದ್ರೆ ಫ್ರೀಯಾಗೆ ಮಾಡ್ತೀವಿ, ಆಮೇಲೆ ಅವ್ರು ಏನು ಕೊಡ್ತಾರೆ ಅಂತ ತೊಗೊಳ್ತಿರ್ತೀವಿ. ಇಲ್ಲ ಅಂದ್ರೆ ಹೋಗಿಬಿಟ್ರಿ ಅಂತೀವಿ. ಆದ್ರೆ ಹಣ ಇಲ್ಲ ಅಂತ ತಿಳ್ಕೊಂಡು ಯಾರೂ ಮರಳಿ ಹೋಗುವಂತಿಲ್ಲ. ಆಮ್ಯಾಗ ನಾವು ಹಂಗೆ ಮಾಡಕತ್ತಿದ್ದೀವಿ ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಬಡವ್ರು ಅಕ್ಕಾರ, ಅದನ್ನಷ್ಟು ನಾವು ಚಲೋ ಅದರೊಳಗೂ ನಾವು ಹುಷಾರದೀವಿ. ಅವರು ಇವು ಎಲ್ಲೋ ಕಾರ್ಡ್ ತೊಗೊಂಡು ಬರ್ತಾರೆ, 4 ವೀಲರ್ ತೊಗೊಂಡೇ ಬಂದಿರ್ತಾರೆ. ಬಡತನ ರೇಖೆ ಕೆಳಗಿದ್ದವರು, ಒಂದು ಅರ್ಧ ಕಿಲೋ ಬಂಗಾರ ಮೈಮ್ಯಾಗ ಇರ್ತೈತಿ, 4 ವೀಲರ್ ಗಾಡಿ ಡ್ರೈವರು ತೊಗೊಂಡೇ ಬಂದಿರ್ತಾರೆ. ಹೇಳ್ರಿ ಡಾಕ್ಟ್ರ, ನಮ್ಮದು ಫ್ರೀ ಮಾಡ್ಬೇಕು ನೀವು. ನಾನು ಡಾಕ್ಟ್ರಿಗೆ ಹೇಳೀನಿ, ನಿಮ್ಮದೆಲ್ಲ ಮನೆಯು ಕಾಗದ ಪತ್ರ ನಾವು ಕಲೆಕ್ಟ್ ಮಾಡ್ಕೊಂಡು ಬಂದೀವಿ. ಈ ಕಲೆಕ್ಟ್ರಿಗೆ ತಹಶೀಲ್ದಾರ್ಗೆ ಇಬ್ಬರಿಗೆ ಹೇಳ್ತೀವಿ, ಇವು ಈ ಕಾರ್ಡ್ ಸಿಕ್ತು ಹೆಂಗೆ, ನಿನ್ನೂ ಕಳಿಸ್ತೀನಿ ಒಳಗೆ, ಅವನು ಒಳಗೆ ಕಳಿಸ್ತೀನಿ ಅಂತ ಕೂಡಲೇ ಹಂಗೆ ಬೇಡ್ರಿ, ರೊಕ್ಕ ತೊಗೋರಿ, ನಮ್ಮ ಟ್ರೀಟ್ಮೆಂಟ್ ಮಾಡ್ರಿ ಅಂತ. ನಾವು ಅವ್ರ ಸಲಾಗಿನೂ ಕೆಲವೊಂದು ಉಪಾಯಗಳನ್ನು ಮಾಡಿ, ನಮ್ಮಲ್ಲಿ ಸೋಷಿಯಲ್ ವರ್ಕರ್ ಡಿಪಾರ್ಟ್ಮೆಂಟ್ ಇಟ್ಟಿದ್ದೀವಿ. ನಮ್ಮ ಸೋಷಿಯಲ್ ವರ್ಕರ್ ಡಿಪಾರ್ಟ್ಮೆಂಟು ಮುಂಬೈನ ಕೆಲವೊಂದು ಪ್ರತಿಷ್ಠಿತ ಸಂಸ್ಥೆಗಳು, ವೈಯಕ್ತಿಕ ಆಗಿರಲಿ ಅಥವಾ ಕೆಲವೊಂದು ಧರ್ಮದಾಯ ಸಂಸ್ಥೆಗಳಲ್ಲಿ ಹೋಗಿ ನಾವು ಬರೀ 6,500 ರೂಪಾಯಿದೊಳಗೆ ಡಯಾಲಿಸಿಸ್ ಮಾಡ್ತೀವಿ. ಇವತ್ತು 8 ವರ್ಷ ಆಯ್ತು, 1 ರೂಪಾಯಿ ಹೆಚ್ಚು ಮಾಡಿಲ್ಲ ನಾವು, 6,500 ರೂಪಾಯಿದೊಳಗೆ. ಆ 6,500 ರೂಪಾಯಿನೂ ಸಹಿತ ಬೇರೆಯವ್ರ ಕಡೆಯಿಂದ ಸಂಸ್ಥೆಗಳಿಂದ ಅವ್ರು ಕೊಡಿಸೋ ವ್ಯವಸ್ಥೆ ಮಾಡೀವಿ. ಅದು ಫ್ರೀಯಾಗಿ, ವರ್ಷ ತುಂಬ ಫ್ರೀಯಾಗಿ ನಡೀವಿ. ಯಾವುದೇ ಸರ್ಜರಿ ಇರಲಿ ಹೆಚ್ಚು ಫ್ರೀಯಾಗಿ ಮಾಡಿಸು. ಈಗ ವಾರದಲ್ಲೇ ಸುಮಾರು 26 ಕ್ಯಾನ್ಸರ್ ಸರ್ಜರಿ ಫ್ರೀ ಮಾಡಿದ್ವಿ, ಕ್ಯಾಂಪ್ ಇಟ್ಟಿವಿ. ಬೇರೆ ಬೇರೆ ಕಡೆಯಿಂದ ಡಾಕ್ಟರ್ಸು ಒಂದೊಂದು ಸರ್ಜರಿಗೆ 4 ಲಕ್ಷ ರೂಪಾಯಿ. ಈಸೋಫಿಗಸ್ ವಗೇರೆ ಅಂದ್ರೆ ಈ ಅನ್ನನಲಿಕೆಯಿಂದ ಹಿಡ್ಕೊಂಡು ಜಠರಾಶಯದವರೆಗೆ ಎಲ್ಲ ತೆಗೆದು ಹಾಕೋದು ಭಾಳ ಕಾಂಪ್ಲಿಕೇಟೆಡ್ ಸರ್ಜರಿ. ಅವು ಬ್ರೈನ್ನೊಳಗಿದ್ದು ಅಂಥವು, ಕಿಡ್ನಿ ಮತ್ತು ಲಿವರ್ ರಿಲೇಟೆಡ್ ಕ್ಯಾನ್ಸರ್ಸು, ಇವೆಲ್ಲ ಭಾಳ ಕಾಂಪ್ಲಿಕೇಟೆಡ್. ಇವನ್ನೆಲ್ಲ ಈ ಬೆಂಗಳೂರಿಂದ, ಹೈದರಾಬಾದ್ದಿಂದ, ಅಹಮದಾಬಾದ್ದಿಂದ, ಮುಂಬೈಯಿಂದ, ಹೊರಗಡೆಯಿಂದ ಡಾಕ್ಟರ್ ಸೇವೆ ಮಾಡ್ಲಿಕ್ಕಂತ ಬಂದರು. 3 ದಿವಸ ಇದ್ದರು, ಎಲ್ಲ ಬಡವರು ಮಾಡಿ ಕಳಿಸಿ. ಇನ್ನೂ ಜನ ಉಳ್ದಾರ, ಅವ್ರಿಗೆ ಮತ್ತೊಂದು ತಿಂಗಳು ಬಿಟ್ಟು ಮತ್ತೆ ಫ್ರೀಯಾಗಿ ಮಾಡಿ. ಆಮೇಲೆ ನೀವು ಅಂತೀರಿ ಇಷ್ಟೆಲ್ಲ ಮಾಡ್ತೀರಿ, ಮತ್ತು ರೊಕ್ಕ ಎಲ್ಲಿಂದ ಬರ್ತೈತಿ ನಿಮ್ಗೆ? ಅದಕ್ಕೆ ಅಡಿಗೆ ಹೇಳ್ತೇನೆ, ರೊಕ್ಕ ಎಲ್ಲಿಂದ ಬರ್ತೈತಿ, ಈಗ ಹೇಳೋದಿಲ್ಲ. ಆಮೇಲೆ ನಮ್ಮಲ್ಲಿ 800 ದೇಶಿ ಹಸುಗಳಿವೆ, 22 ಜಾತಿಯ ಹಸುಗಳು. ಕಸಾಯಿಖಾನೆಗೆ ಹೊರಟಿದ್ದು ಅಂದ್ರೆ ತಂದು ನಮ್ಮಲ್ಲೇ ಬಿಡ್ತಾರೆ. ಒಂದೊಂದು 407 ಗಾಡಿಯಾಗ 30-35 ದನಗಳು ತುಂಬಿರ್ತಾರೆ, ಆಕಳುಗಳನ್ನ. ಅವ್ನು ಹೆಂಗೆ ತುಂಬಿರ್ಬೇಕು ಲೆಕ್ಕ ಹಾಕ್ರಿ. ಅವು ಕೆಳಗೆ ಇಳಿಸೋ ಹೊತ್ನಾಗ 2-3 ಸತ್ತಿರ್ತಾವ್ರು, ಒಂದ್ರ ಮ್ಯಾಗ ಒಂದು ಚೀಲ ಒಟ್ಟಿದಂಗೆ ಒಟ್ಟಿರ್ತಾರೆ. ಅವು ಬರ್ತಾವೆ. ಮುನ್ಸಿಪಾಲ್ಟಿ ಒಳಗೆ ಅವರು ಹಿಡ್ಕೊಂಡು ರಸ್ತಾದ ಮ್ಯಾಗ ತಿರುಗಾಡು ಅಂತಂದು ನಮ್ಮಲ್ಲೇ ಬಿಡ್ತಾರೆ. ರೈತರಿಗೆ ಬೇಡಾಗಿದ್ದು ಅಂತಂದ್ರೆ ಮಾರು ಇಚ್ಛಾ ಇಲ್ಲ, ಆದ್ರೆ ಮನ್ಯಾಗ ಕಟ್ಕೊಳಕ್ಕೂ ಅವ್ರಿಗೆ ಸಾಮರ್ಥ್ಯ ಇಲ್ಲ, ಅಂಥವ್ರು ತಂದು ಬಿಡ್ತಾರೆ. ನಮ್ಮಲ್ಲಿ ಹಸುಗಳನ್ನು ನೋಡಿದ್ರೆ ಅಂದ್ರೆ ಇವ್ರಿಗಿಂತ ಮನುಷ್ಯರ್ಕಿಂತಲೂ ಈ ದನಗಳ ಭಾಳ ಸುಖಿ ಅದಾವು ಅಂತ ಅನಿಸ್ಬೇಕು, ಅಷ್ಟು ಚಂದಾಗಿ ಇಟ್ಟಿವಿ ನಾವು. ಇರಲಿಲ್ಲ ಅಂದ್ರೆ ಗೋಶಾಲೆಗಳೊಳಗೆ ಇವತ್ತವರು ಮರಣ 6 ತಿಂಗಳಿಗೆ ಬರ್ಬೇಕು, ಹಂಗೆ ಗೋಶಾಲೆಗಳನ್ನ ಇಟ್ಟಿರ್ತಾರೆ ಮಂದಿ. ನಾ ಅವ್ರಿಗೆ ಹೇಳ್ತೇನೆ, ಹಂಗೆ ಇಡೋದಿತ್ತಂದ್ರೆ ಗೋಶಾಲೆನ ತೆಗ್ಯಾಕೆ ಹೋಗ್ಬೇಡ್ರಿ. ಇವತ್ತು ಬರೋ ಮರಣ ಇನ್ನೊಂದು 6 ತಿಂಗಳಿಗೆ ಉಪವಾಸ ಸತ್ತು ಹೋಗ್ಬೇಕದು ಆಕಳ, ಹಂಗೆ ಮಾಡಬಾರ್ದು. ನಮ್ಮಲ್ಲಿ ಯಾವುದೇ ಹಸುಗಳನ್ನು ನೋಡಿದ್ರೆ ಎಲ್ಲೂ ಕಾಣಬಾರ್ದು, ಸುಖದಿಂದ ಇರ್ಬೇಕದು. ಹಾಲು ಕೊಟ್ಟರು ಅಷ್ಟೇ, ಹಾಲು ಕೊಡದೇ ಇದ್ದರೂ ಅಷ್ಟೇ. ದಿನ 1,25,000 ರೂಪಾಯಿ ಖರ್ಚೈತೆ ಅದರದ್ದು. ಆದ್ರೆ ಆ ಗೋಶಾಲೆಗೆ ಏನೂ ಕಡಿಮೆ ಆಗಿಲ್ಲ ಇವತ್ತಿನವರೆಗೂ. ಅದನ್ನು ಸ್ವತಂತ್ರವಾಗಿ ನಡೆಸುವಂಥ ವ್ಯವಸ್ಥೆ ಮಾಡಿ ಪಂಚಗವ್ಯದ ವಸ್ತುಗಳನ್ನು ತಯಾರು ಮಾಡ್ತೀವಿ, ಗೊಬ್ಬರ ತಯಾರು ಮಾಡ್ತೀವಿ, ಏನೇನೋ ಅನೇಕ ವಸ್ತುಗಳನ್ನು ತಯಾರು ಮಾಡ್ತೀವಿ ನಾವು. ಅದರಿಂದ ಮಾಡಿ ಅದು ಖರ್ಚು ಹೋಗುವಂಗೆ ಅದರದ್ದು ವ್ಯವಸ್ಥೆ ಮಾಡಿದ್ವಿ. ಅದರಲ್ಲಿ 50 ಜನ ಕೆಲಸ ಮಾಡ್ತಾರೆ ದಿನಾಲು. 50 ಜನರ ಸಂಬಳ ಹೋಗಿರ್ಬೇಕು, ಅವು ಉಣ್ಣೋದು ಹೋಗಿರ್ಬೇಕು, ಆ ರೀತಿ ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಕಡಿಮೆ ಬಿದ್ದದ್ದನ್ನು ತಿಂದು ಹಾಕ್ತೀವಿ. ಇನ್ನೊಂದು 6 ತಿಂಗಳ ನಂತರ ಏನೂ ಕಡಿಮೆ ಬೀಳಂಗಿಲ್ಲ. ಯಾಕಂತಂದ್ರೆ ನಾವೆಲ್ಲ ಇದನ್ನು ಮಾಡಕತ್ತೀವಿ, ಕಾಸ್ಮೆಟಿಕ್ಸ್ ಮಟೀರಿಯಲ್ ಎಲ್ಲ ಪಂಚಗವ್ಯದಿಂದ ಮಾಡಕತ್ತೀವಿ. ಆ ಕಾಸ್ಮೆಟಿಕ್ಸ್ ಮಟೀರಿಯಲ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹೀಗಾಗಿ ಇನ್ನೊಂದು 6 ತಿಂಗಳ ನಂತರ ನಮ್ಮ ಕಾಸ್ಮೆಟಿಕ್ಸ್ ದೊಡ್ಡ ಫ್ಯಾಕ್ಟ್ರಿ ಕಟ್ಲಕತ್ತೀವಿ. ಈಗ ಅದರ ಸಲುವಾಗಿ ಅದು ಸ್ಟಾರ್ಟ್ ಆಯ್ತು ಅಂತಂದ್ರೆ ನಮ್ದೆಲ್ಲ ಅದ್ರ ಮ್ಯಾಗ ಹೋಗ್ತದೆ, ಯಾರಿಂದನೂ ಅದಕ್ಕೆ ಒಂದು ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಮತ್ತೊಂದು ಪ್ರಕಲ್ಪ ನಮ್ಮದು ಆನಂದಾಶ್ರಮ ಅಂತ. ಅನಾಥ ಮಕ್ಕಳು ಅಂತ ಏನದಾರ, ತಾಯಿ ಇರಬಹುದು ಇರ್ಲಿಕ್ಕಿಲ್ಲ, ತಂದೆ ಇರಬಹುದು ಇರ್ಲಿಕ್ಕಿಲ್ಲ, ಅಥವಾ ಇಬ್ಬರು ಅದಾರ ಮಕ್ಕಳಿಗೆ ಕಲಿಸೋದಾಗೋದಿಲ್ಲ, ಅಂಥವ್ರು ಏನದಾರ, ಅಂಥವ್ರ ಸಲುವಾಗಿ ಅಂಥವ್ರು ಒಂದು 200 ಮಕ್ಕಳು ಅದಾರ, 3 ಆಶ್ರಮ. ಆಮೇಲೆ ನಾರ್ತ್ ಈಸ್ಟ್ದಿಂದ ಮೇಘಾಲಯ ಸುಮಾರು 58% ಹೆಚ್ಚು ಕನ್ವರ್ಟ್ ಆದಂಥದ್ದು. ಅಲ್ಲಿಂದ ಮಕ್ಕಳನ್ನ ಅತ್ಯಂತ ಬಡವರು, ಅವ್ರು ಗುಡ್ಡಗಾಡಿನೊಳಗೆ. ಆ ಹುಡುಗರಿಗೆ ಅನ್ನ ಮತ್ತು ಬ್ಯಾಳೆ, ಸಪ್ಪನ ಬ್ಯಾಳೆ ಎಷ್ಟು ಬಿಟ್ಟರೆ ಮತ್ತೊಂದು ಏನು ಉಣ್ಬೇಕು ಅನ್ನೋ ಸಹಿತ ಗೊತ್ತಿಲ್ಲ. ಅವು ಬಂದು ಅಂತಂದ್ರೆ 4 ವರ್ಷಕ್ಕೆ 5 ವರ್ಷಕ್ಕೆ ಮರಳಿ ಮನೆಗೆ ಹೋಗ್ತಾವೆ. ಅಲ್ಲಿಂದ ಹುಡುಗರನ್ನ ಒಂದು 100 ಹುಡುಗರನ್ನ ಈಗ ತಂದೀವಿ. ಮುಂದಿನ ವರ್ಷ ಮತ್ತೊಂದು 100 ತರ್ತೀವಿ. ಮಿಜೋರಾಮ್ದಿಂದ ತರ್ತೀವಿ. ಯಾವ ಹೆಚ್ಚು ಕನ್ವರ್ಟ್ ಆಗಿ ಅದ್ರಾಗ 80% ಹುಡುಗರು ಕ್ರಿಶ್ಚಿಯನ್ರು ಅದಾರ. ಆದ್ರೆ ಮನೆಗೆ ಹೋಗಿಂದ ಅವ್ರು ಕ್ರಿಶ್ಚಿಯನ್ರಾಗಿ ಉಳ್ಯಾಕೆ ಸಾಧ್ಯನೇ ಇಲ್ಲ. ಆ ರೀತಿ ಅವ್ರನ್ನ
ತಯಾರು ಮಾಡಕತ್ತೀವಿ. ಯಾಕಂತಂದ್ರೆ ಬೆಳಿಗ್ಗೆ 5 ಗಂಟೆಗೆ ಪ್ರಾರ್ಥನಾ ಭಜನೆ ಶುರು ಆಕ್ಕವು. ನಮ್ಮ ಉಣ್ಬೇಕಾದ್ರೂ ಮಂತ್ರ ಅನ್ಕೊಂತಾನೆ ಉಣ್ಬೇಕು, ಶ್ಲೋಕಗಳನ್ನು ಅನ್ಕೊಂತಾನೆ ಉಣ್ಬೇಕು. ಹಂಗೆ ಉಣ್ಣು ವ್ಯವಸ್ಥೆ ಮಾಡೇ ಇಲ್ಲ ನಾವು. ಅವು ಹೋಗೋದ್ರಾಗ ಈ ಚೇಂಜ್ ಆಗಿರ್ಬೇಕು. ಅವ್ರನ್ನೆಲ್ಲ ಅವ್ರ ಕಾಲ ಮೇಲೆ ನಿಲ್ಲಿಸಿ ಇದೇ ಮಕ್ಕಳಿಂದ ಅಲ್ಲಿ ಸ್ಕೂಲ್ ತೆಗಿಸಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಸ್ಬೇಕು. ಈ ಮಕ್ಕಳನ್ನ ಬಿ ಎಡ್ ಮಾಡಿಸಿ ಇವ್ರ ಕಡೆಯಿಂದನೇ ಅಲ್ಲಿ ಸ್ಕೂಲ್ ತೆಗಿಸಿ ಅಲ್ಲಿ ವ್ಯವಸ್ಥೆ ಮಾಡಿಸ್ಬೇಕು. ಕಾಲಾಂತರದಲ್ಲಿ ಪರಿಣಾಮ ಬಂದಿತ್ತು, ಆದರೂ ಬರುತ್ತೆ ಚೆನ್ನಾಗಿ. ಆಮೇಲೆ ನಮ್ಮ ಭಾಗದಲ್ಲಿ ಇರುವಂಥ ಮಕ್ಕಳಿಗೆ 2 ಹಾಸ್ಟೆಲ್ ಬೇರೆ ಮಾಡಿದ್ದೀವಿ. ಅವ್ರಿಗೆ ಇದೇ ರೀತಿ ವ್ಯವಸ್ಥೆ ಮಾಡ್ತೀವಿ. ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲಿಸ್ತೀವಿ. ಆನಂತರ ಇನ್ನೊಂದು ಎಜುಕೇಷನ್ ಪ್ರಕಲ್ಪ ಇದೆ ನಮ್ಮದು. ಅದು ಇದು ವಿದ್ಯಾಚೇತನ ಅಂತ 235 ಊರುಗಳನ್ನು ನಾವು ದತ್ತಕ್ಕೆ ತೊಗೊಂಡಿವಿ. ಪ್ರಾಥಮಿಕ ಶಾಲೆಗಳನ್ನು ದತ್ತು ತಗೊಂಡು ಅಲ್ಲಿ ಯಾವ ಮಕ್ಕಳಿಗೆ ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ, ಅವ್ರ ಪರ್ಸೆಂಟೇಜ್ 35ರಿಂದ 45 ಐತಿ. 2ನೇ ಎತ್ತೆಯಿಂದ 7ನೇ ಎತ್ತೆವರೆಗಿನ ಮಕ್ಕಳಿಗೆ ಬರೆಯಾಕ ಒಟ್ಟ ಬರಂಗಿಲ್ಲ. ಸರ್ಕಾರಿ ಶಾಲೆ ಸರ್ಕಾರಿ ಸ್ಕೂಲ್ನೊಳಗೆ ಒಟ್ಟ ಮಕ್ಕಳಿಗೆ ಬರೆಯಾಕ ಬರೋದಿಲ್ಲ. ಆ ಹುಡುಗರಿಗೆ ನಾವೊಬ್ಬರು ಟೀಚರ್ನ ಮಠದ ವತಿಯಿಂದ ಅಪಾಯಿಂಟ್ ಮಾಡಿದ್ದೀವಿ. ಅವರು ಶಿಕ್ಷಕ ಮಿತ್ರರು ಅಂಥೇಳಿ ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಅವರು ಆ ಸ್ಕೂಲ್ಗೆ ಹೋಗಿ ಏನು ಓದ್ಲಿಕ್ಕೆ ಬರ್ಲಿಕ್ಕೆ ಬಾರ್ದಂಥ ಮಕ್ಕಳು ನಾವು, ಯಾಕಂದ್ರೆ ಅವ್ರು 10th ತನಕ ಹಂಗೆ ಹೋಗ್ತಾವೆ. ಮುಂದೆ 10th ಲಗ ಹೊಡೆದ್ರಂತಂದ್ರೆ ಊರಾಗ ಮತ್ತೆ ಅವ್ರದ್ದೊಂದು ಗ್ಯಾಂಗ ತಯಾರಾಗ್ತೈತಿ. ಅದು ಕುಡ್ಕುರ್ ಗ್ಯಾಂಗು ಅದು ತಯಾರಾಗಿ ಅವ್ರದ್ದೊಂದು ಹೊಸ ಸಾಮ್ರಾಜ್ಯನ ಶುರು ಆಗ್ತೈತಿ ಊರಾಗ. ಯಾಕಂದ್ರೆ ಊರಾಗ ಮತ್ತೆ ಲಗ್ನ ಅಂತ ಆಗ್ತಾವೆ, ಇಲೆಕ್ಷನ್ ಅಂತ ಬರ್ತಾವೆ. ಬಂದು ಅಂತಂದ್ರೆ ಅದ್ರಾಗ ಸಣ್ಣ ಸಣ್ಣ ಹುಡುಗರು ಕುಡಿಲಕ್ಕೆ ಕಲಿತಾವೆ. ಇಲೆಕ್ಷನ್ ಅಂತಂದ್ರೆ ಏನು, ಕುಡ್ಕುರ್ದು ಟ್ರೈನಿಂಗ್ ಸೆಂಟರ್ ಅವು. ಆಮ್ಯಾಗ ಲಗ್ನ ಆದ ನಂತರ ಮೆರವಣಿಗೆ ಅಂತ ಮಾಡ್ತಾರಲ್ಲ, ಗಂಡ ಹೆಂಡ್ತಿದ್ದು ಇಬ್ಬರದು, ಏನಂತಾರೆ ನಿಮ್ಮ ಕಡೆ ಅದಕ್ಕೆ? ಮೆರವಣಿಗೆನೇ ಅಂತಾರೆ ಅದಕ್ಕೆ. ಆ ಮೆರವಣಿಗೆಯಾಗ 7ನೇ ಹುಡುಗರನ್ನ ಹಿಡ್ಕೊಂಡು ಕಾಲೇಜ್ವರೆಗೆ ಎಲ್ಲ ಪೆಟ್ರೋಲ್ ಹಾಕ್ಕೊಂಡು ಏನು ಕುಣಿತಿರ್ತಾವಂತೀರಿ. ಡಾಲ್ಬಿ ಗಿಲ್ಬಿ ಅಂತ ಈಗ ಬಂದವ ನಮ್ಮ ಕಡೆ. ಅವರು ಡಾಲ್ಬಿ ಅವ್ರಿಗೆ ಕೇಳಕ್ಕೆ ಹೋಗ್ರಿ ನೀವು, ಅವ್ರು ಕೇಳ್ತಾರೆ ಎಷ್ಟು ತಾಸು ಬಾರಿಸ್ಬೇಕು ನೀವು ಅಂತ. ನಮ್ಮಂಥವ್ರು ಒಂದು ಜರ ಹುಷಾರಿದ್ರಂದ್ರೆ ಏನಿಲ್ಲ, ಒಂದು ಅರ್ಧ ಗಂಟೆ ಬಾರಿಸಿದ್ರು ಸಾಕು. ಮತ್ತು ಮೆರವಣಿಗೆ ಎಷ್ಟು ತಾಸು? ಮೆರವಣಿಗೆ 8 ತಾಸು ನಡೀತೈತೆ. ಮತ್ತು ನಾವು ಬರೀ ಅರ್ಧ ತಾಸು, ಗೇರಿಗೆ ಬೀಳುತ್ತಾನೆ ಅಷ್ಟೇ. ಒಂದು ಗಾಡಿ ಗೇರ್ನಾಗ ಬಿತ್ತು ಮುಂದೆ ಅವರು ಆ ಜನ್ರೇಟರ್ ಸೌಂಡ್ ಮ್ಯಾಗ ಕುಣಿತಾರೆ. ನಿಮ್ಗೆ ಮತ್ತೊಂದು ನಿಮ್ಗೆ ಬರ್ಸೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಒಂದು ಪಿಕಪ್ ತೊಗೊಂತು ಅಂದ್ರೆ ಮುಗೀತು. ಒಂದು ಕುಡ್ದು ಪಿಕಪ್ ಆತು ಗಾಡಿ, ಮುಂದೆ ಅವ್ರಿಗೆ ಜನ್ರೇಟರ್ ಸೌಂಡು ಡಾಲ್ಬಿ ಸೌಂಡ್ನಾಗ ಏನೋ ಡಿಫ್ರೆನ್ಸ್ ಉಳಿಯಂಗಿಲ್ಲ. ಆ ಸ್ಥಿತಪ್ರಜ್ಞೆ ಸ್ಥಿತಿಗೆ ಮುಟ್ಟಿಬಿಡ್ತಾರೆ ಅವರೆಲ್ಲ. ಈಗ ನಡೆದಿದ್ದು ನಮ್ಮ ದೇಶದ ಪ್ರತಿ ಹಳ್ಳಿಗಳಲ್ಲಿ ನಡೆದಂಥದ್ದು ಇದು. ಹಳ್ಳಿಗಳೇನು ಶಹರಗಳೇನು ಎಲ್ಲ ಅವ. ಎಲ್ಲರ ಮನೆಯನ್ನು ದ್ವಾಸಕ್ಕೂ ತೂತ ಅಂತಾರಲ್ಲ, ಹಾಗೆ ಎಲ್ಲಾದರೂ ಇರೋದು. ಎಲ್ಲರ ಹಂಚೂ ಕರ್ಗ. ಯಾವ ಊರಾಗ ಬೇಕಾದ ಊರಾಗ ಹೋಗ್ರಿ ನೀವು, ಇದು ನಡೆದೇ ಇರ್ತೈತಿ. ಹಾಗಾಗಬಾರ್ದು ಅಂತ ತಿಳ್ಕೊಂಡು ಆ ಹುಡುಗರನ್ನ ಶಾಣ್ಯಾರು ಮಾಡ್ಬೇಕಂತ ಹುಡುಗರಿಗಾಗಿ ನಾವು ನೇಮಿಸಿದ್ದೀವಿ. 235 ಸ್ಕೂಲ್ಗಳಲ್ಲಿ ನೇಮಿಸಿದ್ದೀವಿ. ಅದರ ಪರಿಣಾಮ ಆಮೇಲೆ 10 ಶಾಲೆಗಳ ಮೇಲೆ ಒಬ್ಬ ಫಿಸಿಕಲ್ ಎಜುಕೇಷನ್ ಟೀಚರ್ ನೇಮಿಸಿದ್ದೀವಿ. ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಇರೋದಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ಸ್ಟೇಟ್ ಲೆವೆಲ್ವರೆಗೆ ಹೋಗ್ಲಿಕ್ಕತ್ತಿದ್ದಾರೆ ಆ ಟೀಚರ್ ನೇಮಿಸಿದ ನಂತರ. ಊರಿಗೆ ಅಭಿಮಾನ. ಆ ಊರಿನಲ್ಲಿಯ ಯುವಕರನ್ನು ಕರ್ಕೊಂಡು ನಮ್ಮ PE ಟೀಚರ್ ಏನು ಮಾಡ್ತಾನೆ ಅಂದ್ರೆ, ಆ ಮೈದಾನಗಳಂತ ಏನಿವೆ ಅವುಗಳನ್ನೆಲ್ಲ ದುರಸ್ತಿ ಮಾಡ್ಕೊಳ್ತಾನೆ, ರಿಪೇರಿ ಮಾಡಿಸ್ಕೊಂಡು. ಯುವಕರು ಯಾರು ಟ್ರ್ಯಾಕ್ಟರ್ ಕೊಡ್ತಾರೆ, ಯಾರು ಮಣ್ಣು ಕೊಡ್ತಾರೆ, ಯಾರು ಸ್ವಂತ ಸೇವಾಕ್ಕೆ ಬರ್ತಾರೆ. ನಮ್ಮ 3 ಶಾಲೆ ರಿಪೇರಿ ಆಗ್ಬೇಕು. ಮಠದವ್ರು ಬಂದು ಮಾಡಕತ್ತಾರೆ, ನಮಗೇನು ದಾಡಿಗೈತೆ ಹೋಗು ನಡ್ರಿ ಅಂತ ಎಲ್ಲರೂ ಬರ್ತಾರೆ. ಮೈದಾನಗಳು ಸುಧಾರಣೆ ಅದು, ಹುಡುಗರು ಆಡಕತ್ತಿದ್ದು, ತಂದೆ ತಾಯಿ ಚಲೋ ಆದರು. ಆಮ್ಯಾಗ ಆಗಲೇ ನೀವು ನೋಡಿದ್ರಲ್ಲ ಸಾಮೂಹಿಕ ಪಾದಪೂಜೆ ಅಂತ. ನಮ್ಮ ಮಕ್ಕಳಿಗೆ ವರ್ಷಕ್ಕೊಂದು ಸಾರಿ ನಾವು ಸಾಮೂಹಿಕ ಪಾದಪೂಜೆಯನ್ನು ತಂದೆ ತಾಯಿಗಳ ಪಾದಪೂಜೆ ಇಡ್ತೀವಿ. ಪಾದಪೂಜಾದಾಗ ಮಕ್ಕಳು ಎಲ್ಲ ಸಾಮಾನು ತೊಗೊಂಡು ಬಂದಿರ್ತಾರೆ. ಪ್ರತಿ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ಬರ್ತೀವಿ. ಮಕ್ಕಳಂದ್ರೆ ನಿಮಗೆ ಮುಂದಿನ ದೇವರು ಹೆಂಗೆ ಅನ್ನೋದನ್ನು ತಾಯಿ ತಂದೆಗೆ ಹೇಳ್ತೀವಿ. ತಾಯಿ ತಂದೆಗಳಿಗೆ ಮಕ್ಕಳ ಎದುರಿಗೆ ಹೇಗೆ ನೀವು ವರ್ತನೆ ಮಾಡ್ಬೇಕು ಅನ್ನೋದು ಹೇಳಿ, ಅವ್ರ ಪಾದಪೂಜೆ ಆದ ನಂತರ ಮಕ್ಕಳ ತಲೆ ಮ್ಯಾಗ ಕೈ ಇಡಿಸಿ ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಮಾಡುವ ಹೊತ್ನಾಗ ಸಂಕಲ್ಪ ಮಾಡ್ರಿ ಒಂದು 2-3. ಏನು, ಹುಡುಗರು ಮನೆಯಾಗಿದ್ದಾಗ ನಾವು ಒಟ್ಟೆ ಯಾವುದೂ ಚಟ ಮಾಡಂಗಿಲ್ಲ. ಮಕ್ಕಳ ಎದುರಿಗೆ ತಂದೆ ತಾಯಿಗಳಾದವರು ಏನು ತಂಬಾಕ ತಿನ್ನೋದಿರಲಿ, ಗುಟ್ಕಾ ತಿನ್ನೋದಿರಲಿ, ಶರೆ ಕುಡಿಯೋದಿರಲಿ, ಒಟ್ಟ ಚಟಗಳನ್ನು ಏನೂ ಮಾಡಂಗಿಲ್ಲ. ಬೀಡಿ ಸೇದೋದಿರಲಿ ಮಾಡಬಾರ್ದು. ನಾವು ಮಾಡಂಗಿಲ್ಲ ಅಂತ ಮಕ್ಕಳ ತಲೆ ಮಕ್ಕಳ ತಲೆ ಮ್ಯಾಗ ಕೈ ಇಟ್ಟಾರಂದು ಮುಂದೆ ಮಾಡೋರು ಹೆಂಗೆ ಇವರು ಮಾಡೋದಿಲ್ಲ. 2ನೇ ಸಂಕಲ್ಪ ಏನು ಮಾಡಿಸ್ತೀವಿ ಅಂತಂದ್ರೆ, ಮಕ್ಕಳು ಮುಂದೆ ಜಗಳ ಆಡಂಗಿಲ್ಲ. ಗಂಡ ಹೆಂಡತಿ ಜಗಳ ಆಡೋದು ಅವ್ನು ಸಾಲಿಗೆ ಹೋಗಿ ಬರೋದ್ರಾಗ ಮುಗಿಸೋದೆಲ್ಲ.
ಅವ್ರ ಮುಂದೆ ಹುಡುಗ ಹುಡುಗಿ ಮನೆಗೆ ಬರೋದ್ರಾಗ ಏನು ಮಾಡ್ಕೊಂಡು ಗಪ್ಪಾಗಿ ಬಿಡೋದು. ಅವ್ರ ಮುಂದೆ ಜಗಳ ಆಡಂಗಿಲ್ಲ. 2, 3ನೇದ್ದು ಮಕ್ಕಳನ್ನ ಅಭ್ಯಾಸಕ್ಕೆ ಕೂತಾಗ ಮಕ್ಕಳ ಅಭ್ಯಾಸಕ್ಕೆ ಮನ್ಯಾಗ ಕೂತಾಗ ನಾವು ಟಿ ವಿ ರೇಡಿಯೋ ಬಳಸಂಗಿಲ್ಲ. ಅವ್ರ ಅಭ್ಯಾಸ ಮುಗಿದ ನಂತರ ಬಳಸ್ತೀವಿ. 4ನೇದ್ದು ಯಾವುದೇ ಸ್ಥಿತಿ ಒಳಗೆ ಮಕ್ಕಳ ಶಾಲೆ ನಡು ನಿಲ್ಲಿಸಂಗಿಲ್ಲ. ಇಷ್ಟಂದು ಅವ್ರ ತಲೆ ಮ್ಯಾಗೆ ಆಶೀರ್ವಾದ ಮಾಡಿಬಿಡ್ರಿ. ನೀವು ಮಕ್ಕಳಿಗೆ ಹೇಳ್ತೀವಿ, ನಮ್ಮಪ್ಪ ನಮ್ಮ ಅವ್ಗ ಮುನೆ ದಿನಾಲು ಎದ್ದು ಕೂಡಲೇ ನಮಸ್ಕಾರ ಮಾಡ್ತೀವಿ. ಪಾದ ಹಿಡ್ದು ಹೇಳ್ರಿ, ಎದ್ದು ಕೂಡಲೇ ನಿಮ್ಗೆ ನಮಸ್ಕಾರ ಮಾಡ್ತೀವಿ. ಹೇಳ್ರಿ, ಅಪ್ಪ ಅವ್ವ ಏನು ಹೇಳ್ತಾರೆ ಅದನ್ನು ಒಟ್ಟ ನಾವು ಮಾತು ಮೀರಂಗಿಲ್ಲ. ಹಿಂಗೆ ಹುಡುಗರ ಕಡೆಯಿಂದ 1-2 ಮಾಡಿಸ್ತೀವಿ. ಅದ್ರ ಪರಿಣಾಮ ಎಷ್ಟು ಚಲೋ ಆಗೈತಂದ್ರೆ ಎಷ್ಟೋ ಮನೆಗಳು ವ್ಯಸನಗಳು ಕಡಿಮೆ ಆದವು, ಮನೆಯ ಜಗಳ ಕಡಿಮೆ ಆದವು, ಎಲ್ಲ ಊರ ಚಲೋ ಆಗ್ಯಾವ. ಕೆಲವೊಂದು ಅವರ ಕೇಳಕ್ಕೆ ಶುರು ಮಾಡ್ತಾರೆ, ಯಾಕ್ರಿ ಈ ವರ್ಷದ ಪಾದ ಪೂಜೆ ಏನೋ ಆಗಿಲ್ಲಲ್ಲ, ತಡ ಆಗೈತನಂತ. ಹೆಣ್ಮಕ್ಳು ಆ ಗಂಡನ್ ಬಿಡಿಸ್ಬೇಕಾಗಿರ್ತೈತಲ್ಲ, ಅದು ಪಾದ ಪೂಜೆ ಎಂದು ಮಾಡಿಸೋರದಿರಿ ನೀವು. ನಾವು ಹೇಳಿದ್ದತ್ರು ಕೇಳಂಗಿಲ್ಲ. ಮಗಳು ಸಾಯ್ತತ್ತ ಯಾಕಾಗೋಲ್ದಕ್ಕ ಬಿಡ್ತೈತ್ರಿ, ಇದು ಮಾಡಿಸ್ರಿ, ದೌಡ್ ಮಾಡಿಸ್ರಿ ಅಂತಾರೆ ಈಗ ಜನ. ಪರಿಣಾಮ ಭಾಳ ಚಲೋ. ಆಮೇಲೆ ಆ ಊರಿನೊಳಗೆ 100ಕ್ಕೆ 100 ಒಂದಿಷ್ಟು ಗತಿಮಂದ ಮತಿಮಂದ ಆಯ್ತನಪ್ಪ. ಟೈಮು ತಣ್ಣಗಾತು. ಈಗ ಗೇರ್ನಾಗ ಗಾಡಿ 2nd ಗೇರು 3rd ಗೇರ್ ಪಿಕಪ್ ಮಾಡಕತ್ತಿತ್ತು. ಇಷ್ಟರಾಗ ಟೈಮ್ ಮುಗೀತು. ಸರಿ, ಅದರ ಪರಿಣಾಮ ಭಾಳ ಚಲೋ ಆಯ್ತು. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಈ 235 ಶಾಲೆಗಳೊಳಗೆ ಸಂಚಾರಿ ಪ್ರಯೋಗಾಲಯ ಅಂತ ಮಾಡಿದ್ದೀವಿ. ಸುಮಾರು 250 ಪ್ರಯೋಗಗಳನ್ನು ಊರಿಗೆ ತೊಗೊಂಡು ಹೋಗಿ ನಮ್ಮ ವಾಹನಗಳು ಮಕ್ಕಳಿಗೆ ತೋರಿಸಿ ಬರ್ತಾರೆ. ಯಾಕಂದ್ರೆ ಸರ್ಕಾರಿ ಶಾಲೆ ಒಳಗೆ ಪ್ರಯೋಗಾಲಯಗಳು ಇರೋದಿಲ್ಲ. ಅದು ಒಂದು ಪ್ರಾಜೆಕ್ಟ್. BSc B.Ed ಆದವರು 4 ಮಂದಿನ ಅದ್ರ ಮ್ಯಾಗ ನೇಮಿಸಿವಿ. ಆ ನಂತರ ನಮ್ಮದೊಂದು ಗುರುಕುಲಂ ಅಂತಿದೆ. 3 ವರ್ಷ ಆಯ್ತು ಅದನ್ನ ಆರಂಭ ಮಾಡಿ. ಅದು ಈ ಕ್ರಮಿಕ ಶಾಲೆ ಅಂತ ಯಾವುದೇ ಪಾಠ್ಯಕ್ರಮ ಇಲ್ಲ, ಯಾವುದೇ ಮಾನ್ಯತೆ ಇಲ್ಲ, ಸರ್ಕಾರಿ ಮಾನ್ಯತೆ ಯಾವುದೂ ತೊಗೊಂಡಿಲ್ಲ. ಅವ್ರ ಅಪ್ಪ ಅವ್ರಿಗೆ ಹೇಳಿವಿ, ನಿಮ್ಮ ಹುಡುಗರನ್ನ ಮಾಲಕರು ಮಾಡ್ಬೇಕಂತಿರೋ ಕೂಲಿಯವ್ರನ್ನ ಮಾಡ್ಬೇಕಂತಿರೋ. ಅವ್ರಂದ್ರೆ ಮಾಲಕರಾದ್ರೂ ಚಲೋ ಅಲ್ಲನ್ರಿ, ಕೂಲಿ ಮಾಡೋದ್ರಾಗ ಏನಿರ್ತದೆ. ನಾವು ಅಂದೀವಿ, ಅವ್ರು ಎಷ್ಟ ಕಲ್ತವ್ರು ಯಾಕಿರೋಲ್ರ, ಅವ್ರಿಗೆ ₹1,00,000 ಪಗಾರ ಯಾಕಿರೋಲ್ಲ, ಕೂಲಿ ಅವನ ಅವ ಮನ್ಯಾಗ ಏನು ಕೆಲಸ ಮಾಡ್ತಾರ ಮಾಲಕನ. ನಮ್ಮ ಮಕ್ಕಳನ್ನ ನಾವು ಮಾಲಕರನ್ನ ಮಾಡ್ಬೇಕಂತೀವಿ. ಮಾಲಕರು ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡೋಣ, ನಾವು 14 ವಿದ್ಯೆಗಳು 64 ಕಲೆಗಳನ್ನು ಅವ್ರಿಗೆ ಕಲಿಸ್ತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆಮೇಲೆ 6 ಉಪಾಂಗಗಳು: ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ, ಜ್ಯೋತಿಷಾದಿ 6 ಅಂಗಗಳು. ಆಮೇಲೆ ಶಾಸ್ತ್ರಗಳು 4: ನ್ಯಾಯ ಆಗಿರಬಹುದು, ಸಾಂಖ್ಯ ಆಗಿರಬಹುದು, ವೈಶೇಷಿಕ ಆಗಿರಬಹುದು, ಯೋಗ, ಮೀಮಾಂಸಾ, ಇವುಗಳನ್ನು ಕಲಿಸ್ತೀವಿ. ಆ ನಂತರ ಅದು ವಿದ್ಯೆ ಜೀವನಕ್ಕೆ. ಉಪಜೀವಿಕೆಗಾಗಿ 4 ಉಪವೇದಗಳನ್ನು ಕಲಿಸ್ತೀವಿ. 1 ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಶಿಲ್ಪವೇದ. ಇವುಗಳಲ್ಲಿ ಎಲ್ಲ 64 ಕಲೆಗಳು ಬಂದ್ಬಿಡ್ತಾವೆ ನಮ್ಮ ಮಕ್ಕಳೀಗ. ಮತ್ತು ಇದು ಪೂರ್ತಿಯಾಗಿ ನಿಶುಲ್ಕ, ಇದಕ್ಕೊಂದು ದುಡ್ಡು ಫೀ ಕೊಡಂಗಿಲ್ಲ. ಆಮೇಲೆ ನಿವಾಸಿ ಅಲ್ಲೇ ಇರಬೇಕು. 8ರಿಂದ ಮೇಲೆ 10ರಿಂದ ಒಳಗೆ ಈ ಮಕ್ಕಳು ಬಂದರು ಅಂತಂದ್ರೆ 12 ವರ್ಷಗಳವರೆಗೆ ನಮ್ಮ ಗುರುಕುಲದಲ್ಲಿ ಅವ್ರು ಇರಬೇಕು. ಸುಮಾರು 150 ವಿಷಯಗಳನ್ನ ಅವ್ರಿಗೆ ಕಲಿಸ್ತೀವಿ. ಇಲ್ಲಿ ನಿಂತರ ದಿಗಂತದವರೆಗೆ ಏನು ಕಾಣಿಸುತ್ತೆ, ಇದರೊಳಗಿಂದ ನನಗೇನು ಗೊತ್ತಿಲ್ಲ ಅನ್ನಬಾರ್ದು. ಅವ್ರ ಮನೆಗೆ ಹೋಗಾಗ ಮನೆ ಕಟ್ಟಂದ್ರೆ ಮನೆ ಕಟ್ಟಿರ್ಬೇಕು. ಚಪ್ಪಲ್ ಮಾಡು ಅಂದ್ರೆ ನಮ್ಮ ಮಕ್ಕಳಿಗೆ 3ನೇ ವರ್ಷ ನಡೆದೈತಿ, ಈ ಚಪ್ಪಲಿಗಳನ್ನು ಮಾಡ್ತಾರೆ, ಕಾರ್ಪೆಂಟ್ರಿ ಮಾಡ್ತಾರೆ. ಅದರ ಸಲುವಾಗಿ ನಾವೊಂದು ಅವ್ರಿಗೆ ಆರ್ಟಿಸನ್ ಸೆಂಟರ್ ಓಪನ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹುಡುಗರು ಹಾರ್ಸ್ ರೈಡಿಂಗ್ ಮಾಡ್ತಾರೆ, ಕ್ಯಾಮೆಲ್ ರೈಡಿಂಗ್ ಮಾಡ್ತಾರೆ, ಬುಲ್ ರೈಡಿಂಗ್ ಮಾಡ್ತಾರೆ. ಹೊಲದೊಳಗೆ ಈಗ ತಮಗೆ ಬೇಕಾದದ್ದನ್ನೆಲ್ಲ ತಾವೇ ಬೆಳ್ಕೊಳ್ತಾರೆ, ತರಕಾರಿಯನ್ನು. ಅದು ಇದು ಅಲ್ದ ವೈದಿಕ ಗಣಿತ ಕಲಿಸ್ತೀವಿ ನಾವು. ಲೀಲಾವತಿಯನ್ನು ಕಲಿಸ್ತೀವಿ. ಅದಕ್ಕಿಂತ ಮುಂಚೆ ಅಂಗಗಣಿತಂ ಕಲಿಸ್ತೀವಿ. ಆಮೇಲೆ ನಮ್ಮ ದೇಶದ ನೈಜ ಇತಿಹಾಸವನ್ನು ಮಕ್ಕಳಿಗೆ ಕಲಿಸ್ತೀವಿ. ಆಮೇಲೆ ನಮ್ಮ ಮಕ್ಕಳಿಗೆ ಇದರ ಜೊತೆಗೆ ವಿಜ್ಞಾನ ಅಂತೂ ಎಲ್ಲನೂ ಕಲಿಸ್ತೀವಿ. ಆಯುರ್ವೇದ ಕಲಿಸ್ತೀವಿ, ಜ್ಯೋತಿಷ್ಯ ಕಲಿಸ್ತೀವಿ ಮಕ್ಕಳಿಗೆ. ಅದರ ಜೊತೆಗೆ ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ದೊಳಗೆ ನಮ್ಮ ಮಕ್ಕಳು ಈ ಬಾಡಿ ಸ್ಕ್ಯಾನಿಂಗ್ ಮಾಡೋದ್ರ ಜೊತೆಗೆ ಹೋಮ್ ಸ್ಕ್ಯಾನಿಂಗ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಅವ್ರ ಎದುರಿಗೆ ಯಾರನ್ನ ಕೂಡಿಸ್ರಿ ಅಂದ್ರೆ ಮಹಾಭಾರತದಲ್ಲಿ ಸಂಜಯ ರನ್ನಿಂಗ್ ಕಾಮೆಂಟ್ರಿ ಮಾಡ್ತಿದ್ದ.
ಆ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ದೀವಿ. ಅವ್ರು ರನ್ನಿಂಗ್ ಕಾಮೆಂಟ್ರಿ ಮಾಡ್ತಾರೆ, ಬೇಕಾದ ಹೇಳ್ರಿ. ನೀವು ಸಣ್ಣವರಿದ್ದಾಗ ಏನೇನು ಮಾಡ್ಯಾರ ಅದನ್ನು ಸಹಿತ ಹೇಳ್ತಾರೆ ಅವರು. ನಾನು ಹೇಳಿದ್ದವ್ರಿಗೆ ಗೌರಿ ಲಂಕೇಶ್ ಹೆಂಗೆ ಸತ್ಲು, ಯಾರು ಹೊಡೆದ್ರು, ಏನು ಮಾಡಿದ್ರು, ನಮ್ಮ ಹುಡುಗರು ಕರೆಕ್ಟಾಗಿ ಹೇಳಿದ್ರಿ ಎಲ್ಲ. ಅದರಂತೆನೇ ದಿನ ಪೇಪರ್ದಾಗ ನಾವು ಓದ್ತಿದ್ದೆ. ಆಮೇಲೆ ನಮ್ಮ ಐ ಜಿ ಅವ್ರಿಗೆ ಕರೆಸಿ ತೋರಿಸಿದ್ದು ನಾನು. ಐ ಜಿ ಅವ್ರು ಅಂದರು ನಿಮ್ಮ ಹುಡುಗರು ಹೇಳಿದ್ದು 100% ಕರೆಕ್ಟ್ ಆಗಿತ್ತು ಅಲ್ಲಿ ನಮ್ಮಲ್ಲಿ ಐ ಜಿ ಅವರು. ಇಂಥ ಲುಪ್ತ. ಆಮೇಲೆ ಸಂಗೀತ ಶಾಸ್ತ್ರ ಕಲಿಸ್ತೀವಿ, 7-8 ಪ್ರಕಾರದ ಸಂಗೀತಗಳನ್ನು ಓದ್ತಾ ಇದ್ದಾರೆ. ಧನುರ್ವಿದ್ಯೆ 60 ಬೇರೆ ಬೇರೆ ಧನುರ್ವಿದ್ಯೆಯ ಇವುಗಳನ್ನು ಓದ್ತಾರೆ. ಹೀಗೆ ಓದ್ತಾರೆ. ಇದು ನಿಶುಲ್ಕ ಮತ್ತು ನಿವಾಸಿ. ಇದ್ರ ಜೊತೆಗೆ ಒಂದು ಸಂಕಲ್ಪ ಏನು ನಮ್ಮದು ಅಂದ್ರೆ, ಈ ಮಕ್ಕಳು 12 ವರ್ಷಕ್ಕೆ ಮನೆಗೆ ಹೋಗುವ ಹೊತ್ನಾಗ ಒಬ್ಬ ವಿದ್ಯಾರ್ಥಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಳಿಸ್ಬೇಕು ಅಂತ. ಜಗತ್ತಿನೊಳಗಿರುವಂಥ ಎಲ್ಲ ಶಾಲೆಗಳು ರೊಕ್ಕ ತಗೊಂಡು ಶಾಲೆ ಕಲಿಸ್ತಾರೆ, ಇದು ರೊಕ್ಕ ಕೊಟ್ಟು ಶಾಲೆ ಕಲಿಸೋದು. ನಾವು ಮನೆಗೆ ಹೋಗುವ ಹೊತ್ನಾಗ 5 ಲಕ್ಷ ರೂಪಾಯಿ ಕೊಟ್ಟರೆ ಆ 5 ಲಕ್ಷ ರೂಪಾಯಿದೊಳಗೆ ವ್ಯವಸಾಯ ಸ್ಟಾರ್ಟ್ ಮಾಡ್ಬೇಕು. ಅವ್ನು ಮನೆಗೆ ಹೋದ ತಕ್ಷಣ ಅವ್ನು ಹೋದ ಕೂಡಲೇ 4-6 ಮಂದಿಗೆ ನೌಕರಿ ಕೊಡ್ಬೇಕು. ನೌಕರಿ ಯಾರ ಕಡೆನೂ ಕೇಳಬಾರ್ದು. ಯಾಕಂದ್ರೆ ನೌಕರಿ ಕೊಡಕ್ಕೆ ಸರ್ಟಿಫಿಕೇಟ್ ಹತ್ತಂಗಿಲ್ಲ, ನೌಕರಿ ಮಾಡಕ್ಕೆ ಸರ್ಟಿಫಿಕೇಟ್ ಬೇಕಾಗತ್ತೆ. ಹಿಂಗಾಗಿ ನಾವು ಸರ್ಟಿಫಿಕೇಟ್ ಕೊಡಂಗಿಲ್ಲ. ಸಿಪಾಯಿ ಆಗಬೇಕಾದ್ರೂ ಸರ್ಟಿಫಿಕೇಟ್ ಬೇಕಾಗತ್ತೆ, ಮ್ಯಾಟ್ರಿಕ್ ಪಾಸ್ ನಪಾಸ್ ಏನರ. ಅಂಬಾನಿ ಆಗ್ಬೇಕಾದ್ರೆ ಏನೂ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಏನೂ ಹತ್ತಂಗಿಲ್ಲ. ಹೀಗೆ ಏನೇನೇನೇನೋ ಚಟುವಟಿಕೆಗಳನ್ನು, ಸಾಕಷ್ಟು ಚಟುವಟಿಕೆಗಳನ್ನು ನಮ್ಮ ಮಠ ಇನ್ನೂ ಬಹಳ ಚಟುವಟಿಕೆಗಳನ್ನು ಮಾಡುತ್ತೆ. ಇವೆಲ್ಲಕ್ಕೂ ಹಣ ಎಲ್ಲಿಂದ, ಇವು ಪ್ರತಿಯೊಂದರ ಪರಿಣಾಮ ಏನು ಅಂದ್ರೆ, ನಾವೀಗ ಮ್ಯೂಸಿಯಂ ಮಾಡಿದೆ, ಅದರ ಪರಿಣಾಮ ಏನಾಯಿತು ಅಂದ್ರೆ ಕೊಲ್ಲಾಪುರದಲ್ಲಿ 100 ಹೋಟೆಲ್ಗಳಿಗೆ ಪ್ಯಾಸೆಂಜರ್ ಸಿಗ್ಲಿಕ್ಕೆ ಹತ್ತಿದ್ರು, ಪ್ರವಾಸಿಗಳು ಸಿಗ್ಲಿಕ್ಕೆ ಹತ್ತಿದ್ರು. ವಾಹನಗಳವ್ರಿಗೆ ಕೆಲಸ ಸಿಕ್ತು, ಪೇಪರ್ನವ್ರಿಗೆ. ಒಬ್ಬ ಪ್ಯಾಸೆಂಜರ್ ಒಂದು ದಿವಸ ಹಾಲ್ಟ್ ಮಾಡಿದ್ರೆ 18 ಜನರಿಗೆ ಜಾಬ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೀವಿ. ಆಮೇಲೆ ನಾವು ಏನೇ ಪ್ರಕಲ್ಪಗಳು, ನಿಮ್ಗೆ ಹೇಳಿದ್ನಲ್ಲ ಹಣ ಎಲ್ಲಿಂದ ತರ್ತೀರಿ ಅಂತ. ನಾನು ಏನೇ ಒಂದು ಹೊಸ ಪ್ರಕಲ್ಪ ಆರಂಭ ಮಾಡಬೇಕಾಗಿತ್ತು ಅಂತಂದ್ರೆ ಅದರ ಸಲುವಾಗಿ ಒಂದು ಆಯ ಸ್ರೋತವನ್ನು ಮಠದೊಳಗೆ ಮೊದಲು ನಿರ್ಮಾಣ ಮಾಡ್ತೇನೆ. ಇದರಿಂದ ಪ್ರತಿ ದಿವಸ ಎಷ್ಟು ಹಣ ಬರಬೇಕು, ಆ ಹಣದಿಂದ ಈ ಪ್ರಕಲ್ಪ ನಡಿಬೇಕು. ಈ ರೀತಿಯಾಗಿ ನಮ್ಮ ಮ್ಯೂಸಿಯಂಗೆ ಜೋಡಿಸ್ಕೊಂಡು ಸಾಕಷ್ಟು ಪ್ರಕಲ್ಪಗಳನ್ನು ಮಾಡ್ತೀವಿ. ಆಮೇಲೆ ಭಕ್ತರು ಏನು ಕೊಡ್ತಾರ, ಬಂದವ್ರು ಹೋಗೋರು ಏನು ಅವ್ರಿಗೆ ಒಳ್ಳೇದನ್ನಿಸ್ತು ಕೊಡ್ತಾರೆ. ಆಮ್ಯಾಗ ನಾವು ಕೆಲವೊಂದು ಪ್ರೊಡಕ್ಟಿವ್ ಇದನ್ನು ಮಾಡ್ತೀವಿ, ಅದ್ರ ಮ್ಯಾಗೆಲ್ಲ ಕೆಲಸಗಳು ನಡೀತಾವೆ. ಈ ರೀತಿಯಾಗಿ ಹಲವು ಹತ್ತು ಚಟುವಟಿಕೆಗಳು ನಡೀತಾವೆ. ತಾವೆಲ್ಲರೂ ಇಂಥದ್ದನ್ನೇ ಬೇರೆ 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 ವಿಷಯಗಳನ್ನು ನಾನು ಹೇಳಿದ್ದೆ, ಕೆಲವೊಂದು ರಿಪಿಟೇಷನ್ ಆಗಿರ್ಬೋದು. ಇದೇ ಕೆಲಸಗಳನ್ನು ತುಂಬ ಜನ ನಮ್ಮ ದೇಶದ ತುಂಬ ಮಾಡ್ತಾರೆ ಆಗಿರಬಹುದು. ನನಗನ್ಸುತ್ತೆ ಇಷ್ಟು ಸಾಕು. ಶೂಲಿ ಬೆಲೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತಂದ್ರೆ ಭಾಳ ಕ್ರಿಯೇಟಿವ್ ಮನುಷ್ಯ. ಹುಡುಗರನ್ನ ಕಟ್ಕೊಂಡು ಸಮಾಜದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ, ಒಳ್ಳೆಯದು ಏನನ್ನು ಮಾಡ್ಲಿಕ್ಕೆ ಸಾಧ್ಯ. ನಾವು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾನೀಗ ಮನೆಗೆ ಒಂದು ಗಾಣ ಹಾಕ್ಸ್ಲಾಕತ್ತೀನಿ, ಎಣ್ಣೆ ಗಾಣ. ಯಾಕೆ ಅಂತ ಕೇಳಿದೆ, ಯಾಕಂದ್ರೆ ಯಾವ ಉದ್ಯೋಗ ವ್ಯವಸಾಯಗಳನ್ನು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸರ್ಕಾರ ನಿಲ್ಲಿಸಿಬಿಡ್ತು ಬ್ರಿಟಿಷರ ಪ್ರೇರಣೆಯಿಂದಾಗಿ. ಆ ಎಲ್ಲ ಉದ್ಯೋಗ ವ್ಯವಸಾಯಗಳು ಸಿಟಿಗೆ ಹೋಗಿರೋದ್ರಿಂದ ಎಲ್ಲರೂ ಸಿಟಿ ಕಡೆ ಗುಳೆ ಹೋಗ್ತಾ ಇದ್ದಾರೆ. ನಾವು ಹಳ್ಳಿಗಳನ್ನು ಪುನರ್ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದರೆ ಅವ್ನ ಹಳ್ಳಿಗೆ ತರಬೇಕು. ಈಗ ಎಣ್ಣೆಗಾಣ ಹಾಕ್ಸಕತ್ತೀನಿ, 300 ರೂಪಾಯಿ ಕಿಲೋ ಎಣ್ಣೆ ಮಾರಾಟ ಮಾಡ್ತೀವಿ ನಾವು, ಶೇಂಗಾದ ಎಣ್ಣೆ. ನೀವು 80 ರೂಪಾಯಿಗೆ ತರ್ತೀರಿ ಅಲ್ರಿ. ಶೇಂಗಾದ ಕಾಳು 70 ರೂಪಾಯಿ ಕಿಲೋ. 3 ಕಿಲೋ ಕಾಳಿಗೆ 1 ಕಿಲೋ ಎಣ್ಣೆ ತಯಾರಾಕತಿ ಅಂದ್ರೆ 210 ರೂಪಾಯಿ ಕಾಳಿಂದ ಆಯ್ತು. ಅದನ್ನ ಅರಿಯೋದು ಬೇರೆ, ಪಾಟ್ಲಿಂಗ್ ಮಾಡೋದು ಬೇರೆ, ಪ್ಯಾಕಿಂಗ್ ಮಾಡೋದು ಬೇರೆ, ಕಮಿಷನ್ ಬೇರೆ, ಟ್ಯಾಕ್ಸ್ ಬೇರೆ. ಹಾಗಾಗಿ 80 ರೂಪಾಯಿಗೆ ಎಣ್ಣೆ ಕೊಡ್ಲಿಕ್ಕೆ ಸಾಧ್ಯ ಐತನ್ರಿ? ಯಾವ ಬೆಕ್ಕನೋ ಬರಲಿ ನನ್ನ ಎದುರಿಗೆ, ನಾ 80 ರೂಪಾಯಿಗೆ ಪಕ್ಕಾ ಶೇಂಗಾದ ಎಣ್ಣೆ ಕೊಡ್ತೀನಿ ಅಂತಂದ್ರೆ ಅವ ಎಲ್ಲಿ ಅಂತಾನ ಅಲ್ಲಿ ನಾ ಸಾಷ್ಟಾಂಗ ಹಾಕ್ತಾ ಹೋಗ್ತೀನಿ. ಎಣ್ಣೆ 80 ರೂಪಾಯಿದಾಗ ಸಿಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಏನು ತಿಂತೀವಿ ನಾವು? ಎಣ್ಣೆ ತಿನ್ನಂಗಿಲ್ಲ. ಇದು ಡಬಲ್ ರಿಫೈನ್ಡ್, ಟ್ರಿಪಲ್ ರಿಫೈನ್ಡ್, ಇದು ಎಣ್ಣೆ ಅಲ್ಲ, ಇದು ಪೆಟ್ರೋಲಿಯಂ ಪ್ರಾಡಕ್ಟು. ಅದರ ಜೊತೆ ಸ್ವಲ್ಪ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಫ್ಲೇವರು ಮತ್ತು ಬಣ್ಣ ಹಾಕಿ ನಮ್ಗೆ ಎಣ್ಣೆ ಅಂತ ತಿನ್ನಿಸ್ತಾರೆ. ಅದು ಎಣ್ಣೆ 50 ರೂಪಾಯಿದಾಗ ತಯಾರಾಕೈತಿ, ಒಟ್ಟು ಎಲ್ಲ ಕೂಡಿ 80 ರೂಪಾಯಿಗೆ ಮಾರ್ತಾರೆ ಅವರು. ನಾವು 300 ರೂಪಾಯಿಗೆ ಎಣ್ಣೆ ಮಾರಾಟ ಮಾಡಿದ್ವಿ. ಯಾರು ತಿಂದಾರ ಅವ್ರಿಗೆ ಗೊತ್ತಾಗೈತಿ. ಆಮೇಲೆ ರೈತರಿಗಾಗಿ ನಾವು ಸಾವಯವ ಕೃಷಿ ಒಂದು ದೊಡ್ಡ ಪ್ರಯೋಗ ಮಾಡ್ತೀವಿ. ಆ ಕೃಷಿಯಲ್ಲಿ ಪ್ರತಿಯೊಂದು ಊರಿಗೆ 2 ತಿಂಗಳಿಗೆ ಒಂದು ಸಾರಿ ಕ್ಯಾಂಪ್ ಮಾಡ್ತೀವಿ ಮಠದೊಳಗೆ. ಮತ್ತು ಆಯಾ ಊರುಗಳಿಗಾಗಿ ಕೃಷಿ ಮಿತ್ರರನ್ನು ನೇಮಿಸಿದ್ದೀವಿ. 10 ಊರ ಮೇಲೆ ಒಬ್ಬ ಕೃಷಿ ಮಿತ್ರ. ಪ್ರತಿಯೊಂದು ಊರಿನಲ್ಲಿ 25 ಸಾವಯವ ಕೃಷಿಕರನ್ನು ತಯಾರು ಮಾಡಬೇಕು. ಆಮೇಲೆ ಸಾವಯವ ಕೃಷಿಕರು ತಯಾರು ಮಾಡಿದಂಥ ಮಾಲನ್ನು ನಾವು ಮಾರಾಟ ಮಾಡಲಿಕ್ಕೆ ಗ್ರಾಹಕ ಪೇಟೆಯನ್ನು ನಾವೇ ನಿರ್ಮಾಣ ಮಾಡಿದ್ದೀವಿ. ಗ್ರಾಹಕ ಮಿತ್ರರು ಅಂತ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ನಾನು. ಮಾಡಿ ನಮ್ಮ ಕೃಷಿಕರು ಏನೇ ತರಕಾರಿ ಬೆಳೆದ್ರು 40 ರೂಪಾಯಿ KG ಹಂಗೆ ನಾವು ಖರೀದಿ ಮಾಡ್ತೀವಿ. ವರ್ಷದ ತುಂಬ
ಮಾರ್ಕೆಟ್ನೊಳಗೆ 2 ರೂಪಾಯಿ ಕಿಮ್ಮತ್ತಿದ್ರು ಸರಿ, ಟೊಮೆಟೊ ಈಗ 3 ರೂಪಾಯಿ 2 ರೂಪಾಯಿ ಆಗಿತ್ತು, ಆದ್ರೂ ನಾವು 40 ರೂಪಾಯಿದಂಗನ ತೊಗೊಂಡಿವಿ. ಆಮೇಲೆ ಮಾರಾಟ ಮಾಡುವಾಗ 60 ರೂಪಾಯಿ ಕೆ ಜಿ ಹಂಗೆ ಮಾರಾಟ ಮಾಡ್ತೀವಿ. ಅವ್ರಿಗೆ ತೊಗೊಳೋರಿಗೆ ಹೇಳಿವಿ ವರ್ಷ ತುಂಬ ಇದೇ ರೇಟ್, ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಕೊಡ್ತಾ ಇದೀವಿ ನಿಮಗೆ. ಮಾರ್ಕೆಟ್ನೊಳಗೆ ನಡುವ ಕೆಲವೊಂದು ವಸ್ತು, ಈಗ ಟೊಮೆಟೊ 3 ರೂಪಾಯಿ ಕಿಲೋ ಆದರೂ ನಮ್ಮ ಜನ 60 ರೂಪಾಯಿ ಕಿಲೋದಂಗೆ ತೊಗೊಂಡ್ರು. ಎರಡೂ ಮಾಡಿದ್ದೀವಿ. ನಮ್ಮ ಪ್ರೈಮ್ ಮಿನಿಸ್ಟ್ರು ಕೃಷಿಕನ ಆಯವನ್ನು 2020ವರೆಗೆ ದುಪ್ಪಟ್ಟು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಾವೀಗ ಆಲ್ರೆಡಿ ಅದನ್ನು 4 ಪಟ್ಟು ಮಾಡಿಬಿಟ್ಟಿವಿ. ಈ ಬರುವ ವರ್ಷದಲ್ಲಿ ಸುಮಾರು ಲಕ್ಷಗಟ್ಟಲೆ ರೈತರು ಹೋಗುತ್ತಾ. ಆಮೇಲೆ ಈ ಪ್ರಾಜೆಕ್ಟನ್ನು ದೇಶದ ತುಂಬ ರಿಪ್ಲಿಕೇಶನ್ ಮಾಡ್ತೀವಿ. ಆಮೇಲೆ ಗ್ರಾಹಕರು ಮತ್ತು ರೈತರು ಇಬ್ಬರಿಗೆ ಈ 20 ರೂಪಾಯಿ ಡಿಫ್ರೆನ್ಸ್ ಏನೈತಲ್ಲ, ಅದ್ರೊಳಗೆ ಖರ್ಚೆಲ್ಲ ತೆಗೆದು ಉಳಿದ ರೊಕ್ಕದೊಳಗೆ 2 ಲಕ್ಷ ರೂಪಾಯಿ ಮೆಡಿಕ್ಲೇಮ್ ಕೊಡ್ತೀವಿ ಎರಡೂ ಪರಿವಾರಕ್ಕೆ. ಏನೇ ಜಡ್ಡು ಜಾಪತ್ರಿ ಬಂದರೂ ಸಹಿತ 2 ಲಕ್ಷ ರೂಪಾಯಿದವರೆಗೆ ಮೆಡಿಕ್ಲೇಮ್ ಅವರು. ಈ ರೀತಿ ಆಗೋದ್ರಿಂದ ರೈತರ ಜೀವನ ಉನ್ನತಿ ಆಗುತ್ತೆ. ಶಹರದಲ್ಲಿರುವಂಥವ್ರಿಗೆ ಒಳ್ಳೆ ತಿನ್ನಕ್ಕೆ ಸಿಕ್ತು ಅಂದರೆ ಅವ್ರಿಗೆ ದವಾಖಾನೆಗೆ ಹೋಗೋ ಅವಶ್ಯಕತೆನೇ ಬೀಳೋದಿಲ್ಲ. ಹೀಗೆ ಹಲವು 10 ಪ್ರಕಲ್ಪಗಳನ್ನು ಯಾವುದೇ ಹಾನಿ ಇಲ್ಲದೆ ಮೊದಲೊಂದು 2 ತಿಂಗಳು ನಾನು ಕೃಷಿ ಮಿತ್ರರು ಮತ್ತು ಗ್ರಾಹಕ ಮಿತ್ರರಿಗೆ ಸಂಬಳ ಕೊಟ್ಟು 10,000 ರೂಪಾಯಿ ತಿಂಗಳಿಗೆ. ಆದಷ್ಟು ನನ್ನ ಮೈಮ್ಯಾಗ ಬಂತು. ಮುಂದೆ 2 ತಿಂಗಳು ಆದ ನಂತರ ಆ ವ್ಯವಸಾಯ ಏನು ಸರಿಯಾಗಿ ಸ್ಟಾರ್ಟ್ ಆಯ್ತು. ಈಗ ಅದರೊಳಗೆ ಅದೆಲ್ಲ ಮೇಂಟೈನ್ ಆಗಿದೆ. ಏನೂ 10 ಪೈಸೆ ನನಗೆ ಅದಕ್ಕೆ ಹತ್ತಂಗಿಲ್ಲ. ಇಂಥ ಕೆಲವೊಂದು ಬೇರೆ ಮಾಡಿ ಪ್ರತಿಯೊಂದು ಊರಿಗೆ ಗಾಣಗಳನ್ನು ಹಾಕಬೇಕು, ಪ್ರತಿಯೊಂದು ಊರಿಗೆ ಪ್ಲಾಸ್ಟರ್ ತಯಾರು, ಸಿಮೆಂಟು ನಿಲ್ಲಿಸ್ಬೇಕಾಗೈತಿ. ಸಗಣಿ 30%, 20%, 70% ಸುಣ್ಣ, ಇವೆರಡನ್ನು ಕಲಿಸಿ ಅದರೊಳಗೆ ಸ್ವಲ್ಪ ಸೈಟ್ರಿಕ್ ಆ್ಯಸಿಡ್ 0.5% ಇಷ್ಟು ಹಾಕಿ ನಾವು ಪ್ಲಾಸ್ಟರ್ ಮಾಡ್ಸಕತ್ತೀವಿ. ಅದನ್ನು ಕಾರ್ಖಾನೆ ಹಾಕ್ತೀವಿ, ಅದನ್ನು ಕಮರ್ಷಿಯಲ್ ಆಗಿ ಮಾರ್ಕೆಟಿಗೆ ತರ್ತಾ ಇದ್ದೀವಿ. ತಂದೀವಿ ಅಂತಂದ್ರೆ ಈ ಸಿಮೆಂಟ್ ಏನು ದೊಡ್ಡ ಕಾರ್ಖಾನೆ ಅದಾವಲ್ಲ, ಇವೆಲ್ಲ ಬಂದಾಗಬೇಕು. ದೇಶನ ಹಾಳು ಮಾಡ್ತಾವೆ. ಇದು ರೊಕ್ಕ ಎಲ್ಲ ಹೊರಗೆ ಹೋಗ್ತೈತಿ. ಆ ಪ್ಲಾಸ್ಟರ್ ನೀವು ಮಾಡಿದ್ರೆ ನಿಮ್ಮ ಮನೆಗೆ ಅಂತಂದ್ರೆ ಹೊರಗೆ ಬಿಟ್ಟು ನೀವು ಒಳಗೆ ಮಾಡ್ಕೊಂಡ್ರೆ ಅಂದ್ರೆ 6 ಡಿಗ್ರಿ ಟೆಂಪ್ರೇಚರ್ ಯಾವಾಗಲೂ ಡಿಫ್ರೆನ್ಸ್ ಇರ್ತೈತಿ. ಹೊರಗೆ 30 ಇತ್ತಂದ್ರೆ ನಿಮ್ಮ ಮನೆಯೊಳಗೆ 24 ಡಿಗ್ರಿ ಟೆಂಪ್ರೇಚರ್ ಪರ್ಮನೆಂಟ್ ಮೇಂಟೈನ್ ಆಗ್ತದೆ. ಈಗ ಅದರೂ ಆ ಸಗಣಿಯಿಂದ ಮತ್ತು ಸುಣ್ಣದಿಂದ ಇಟ್ಟಂಗಿಗಳನ್ನು ತಯಾರು ಮಾಡುವಂಥ ಪ್ರಕಲ್ಪ ಮಾಡಕತ್ತೀವಿ. ಹಿಂಗೆ ಸಾಕಷ್ಟು ಒಟ್ಟು ಗ್ರಾಮ ಸುಧಾರಣೆ ಆಗಬೇಕು, ಗ್ರಾಮೀಣ ಜನರ ಬದುಕು ಹಸನಾಗಬೇಕು.